ಓಕೆ ಸಿಸ್ಟರ್. ಓಕೆ. ಸೊ ತಂದೆಯ ದೇವ್ರಿಗೂ ಅವರ ಮಗನಾದ ಕ್ರಿಸ್ತನಿಗೂ ಈ ಒಂದು ಸಮಯದಲ್ಲಿ ಕೂಡ ಕೃತಜ್ಞತೆ ಹೇಳಿಕೊಂಡು ಮತ್ತೊಂದು ದಿನ ನಮಗೆ ದೇವದರ್ಶನ ಗೂಡಾರವನ್ನು ಧ್ಯಾನ ಮಾಡ್ಲಿಕ್ಕೆ ದೇವರು ಕೊಟ್ಟಿರುವ ಈ ಕೃಪಕ್ಕಾಗಿ ಕೂಡ ಕೃತಜ್ಞತೆ ಹೇಳಿಕೊಂಡು ಇವತ್ತು ಪಾಠಕ್ಕೆ ಹೋಗೋದಕ್ಕೆ ಮುಂಚೆ ನಮ್ಮ ಸಹೋದರ ಯಲ್ಲಪ್ಪ ಅವರು ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಂತೀನಿ. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮೌನತನು ಸರ್ವಶಕ್ತನು ಅಗಮ್ಯ ಬೆಳಕಿನ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ತಂದೆ, ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ತಂದೆ, ಈ ಆನ್ಲೈನ್ ಮುಖಾಂತರವಾಗಿ ನೀನು ಆಯ್ದುಕೊಂಡ ದಾಸರ ಮುಖಾಂತರವಾಗಿ ಸತ್ಯವಾಕ್ಯವನ್ನು ನಮಗೆಲ್ಲರಿಗೂ ತಿಳಿಸ್ತಿದ್ದಕ್ಕಾಗಿ ಧನ್ಯವಾದ ತಂದೆ. ತಂದೆ, ಇದುವರೆಗೆ ನಿಮ್ಮ ಚಿತ್ತಕ್ಕಿರುದ್ಧವಾಗಿ ನಾವು ಏನಾದರೂ ತಪ್ಪು ಮಾಡಿದ್ರೆ ನಮ್ಮೆಲ್ಲರನ್ನು ಕ್ಷಮಿಸಪ್ಪ ತಂದೆ. ಮುಂದೆ ನಿಮ್ಮ ಚಿತ್ತಂತೆ ನಡೀಲಿಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ ತಂದೆ. ತಂದೆ, ಇನ್ನು ಯಾವ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ಬಂದು ತಕ್ಕ ಸಮಯಕ್ಕೆ ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ಸಹಾಯ ಮಾಡು ತಂದೆ. ನಿನ್ನ ವಾಕ್ಯವನ್ನು ತಿಳಿಸುವಂಥ ಸಹೋದರಿಗೋಸ್ಕರ ಸಹ ಬಿಡ್ಕೊಂಡಿದ್ದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಅವ್ರಿಗೆ ಸಹ ತಂದೆ ಸಹಾಯ ಮಾಡು ತಂದೆ. ತಂದೆ, ಆದಿಯಿಂದ ಅಂತ್ಯದವರೆಗೆ ಈ ಕೂಟದಲ್ಲಿ ಪ್ರಸನ್ನತೆ ಇದ್ದು ನಿಮ್ಮ ಪ್ರಸನ್ನ ಇದ್ದದ್ದು ಕೂಟವನ್ನು ಸಹ ತಂದೆ ನಡೆಸಿಕೊಡು ತಂದೆ. ಇದುವರೆಗೆ ನನ್ನ ಪ್ರಾರ್ಥನಾ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೀಳ್ತೀನಿ ತಂದೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಸಹೋದರ ಸಹೋದರಿಯರೇ, ನಾವು ಇವತ್ತೊಂದು ಹೊಸ ಅಧ್ಯಾಯಕ್ಕೆ ಹೋಗೋದಕ್ಕೂ ಮುಂಚೆ ಕೆಲವು ಪಾಠಗಳು ನಾವು ನೋಡಿದಂತ ವಾರ ನಾವು ದೇವದರ್ಶನ ಗೂಡಾರ ಪಾಠ ಇರಲಿಲ್ಲ. ಸ್ವಲ್ಪ ಏನೋ ಒಂದು ತೊಂದರೆ ಆಗಿರೋದ ಕಾರಣ ಅದು ಮಾಡಕ್ ಆಗ್ಲಿಲ್ಲ. ಏನೋ ಇವತ್ತು ಮತ್ತೆ ಅದನ್ನ ನಾವು ಧ್ಯಾನ ಮಾಡ್ಲಿಕ್ಕೆ ದೇವರು ಒಂದು ಕೊಟ್ಟಿದ್ದಾರೆ. ನಾವು ಯಾವ್ದನ್ನ ನೋಡ್ತಿದ್ದೀವಿ ಅಂತ ಹೇಳಿದ್ರೆ 4ನೇ ಅಧ್ಯಾಯವನ್ನು ನಾವು ನೋಡಿದ್ದೀವಿ. ಅದರಲ್ಲಿ ಗ್ಲಿಮ್ಸ್ಗಳು ಅಂತ ಹೇಳಿದ್ರೆ ತುಂಬಾ ಡೀಪ್ ಆಗಿ ಹೋಗಿಲ್ಲ, ಯಾಕಂದ್ರೆ ಅವು ಹೋಗ್ತಾ ಹೋಗ್ತಾ ಇನ್ನು ಮುಂದೆ ಅನೇಕ ಪಾಠಗಳನ್ನ ಮಾಡುವಾಗ ಅದರಲ್ಲಿ ನಾವು ಡೀಪ್ ಆಗಿ ಹೋಗಿ ನೋಡ್ಬೋದು. ಆದ್ರೆ ಇವತ್ತು ನಾವು ಹೋಗೋದಕ್ ಮುಂಚೆ ಪಾಠಕ್ಕೆ ಹೋಗೋಕ್ ಮುಂಚೆ ನಮ್ಗೆಲ್ಲ ಗೊತ್ತಿದ್ದಂತೆ ಇದು ಯಾವ್ದ್ರಿ ಯಜ್ಞವೇದಿ ಪಾಠ ಲಾಸ್ಟ್ 4ನೇ ಅಧ್ಯಾಯದಲ್ಲಿ ನಾವು ನೋಡಿದಂತ ಯಜ್ಞವೇದಿ ಪಾಠದಲ್ಲಿ ನೋಡಿದ್ವಿ. ಸೊ ಇದರಲ್ಲಿ ಕೆಲವು ಪ್ರಶ್ನೆಗಳು ನೋಡೋಣ, ಕೆಲವು ಪ್ರಶ್ನೆಗಳಿದೆ. ಇವುಗಳು ನಾವು ಕೇಳ್ಬಿಟ್ಟು ನಾವೇನ್ ಮಾಡೋಣ ಅಂತ ಹೇಳಿದ್ರೆ ನಾವು ಈ ಪಾಠಕ್ಕೆ ಹೊಸ ಪಾಠಕ್ಕೆ ನಾವು ಹೋಗೋಣ ರೀ. ಸಹೋದರ ಸಹೋದರಿಯರೇ, ಈ ಯಜ್ಞವೇದಿ ಅಂತ ಹೇಳುವಾಗ ಇದನ್ನ ಯಾವ ಒಂದು ಲೋಕದಲ್ಲಿ ಮಾಡಿದಂತ ಮೆಟಲ್, ಯಾವ ಮೆಟಲಲ್ಲಿ ಇದನ್ನ ಮಾಡಿದ್ರು ಅಂತ ಹೇಳುವಾಗ ಯಾವ್ದ್ರಿ, ಯಾರಾದ್ರೂ ಹೇಳ್ತೀರಾ? ಇದು ಯಾವ ಲೋಕದಲ್ಲಿ ಮಾಡಿದಂತ ಈ ಒಂದು ಯಜ್ಞವೇದಿ? ತಾಮ್ರದಿಂದ ಮಾಡಿದ್ರೆ ತಾಮ್ರದಿಂದ ಮಾಡಿದ್ದು ಅಂತ ನಾವು ನೋಡ್ತೀವಿ. ಅದು ಕೂಡ ವಾಕ್ಯಗಳೆಲ್ಲ ನಮಗೆ ಪಾಠದಲ್ಲಿ ನಾವು ನೋಡಿದೀವಿ. ಅದು ಓದೋದು ಬೇಡ. ವಿಮೋಚನಾ ಖಂಡದಲ್ಲಿ 27ನೇ ಅಧ್ಯಾಯ 1ರಿಂದ 8 ತನಕ ನಾವು ನೋಡಿದಂಗೆ ಅದು ತಾಮ್ರದಿಂದ ಮಾಡಿದಂತ ಈ ಒಂದು ಯಜ್ಞವೇದಿ ಅಂತ ನೋಡ್ತೀವಿ. ಅದರ ಒಂದು ಅಳತೆ ಏನಾಗಿತ್ತು? ಯಾರಿಗಾದ್ರೆ ಜ್ಞಾಪಕ ಇದ್ರೆ ಹೇಳ್ರಿ. 1.5 ಮೊಳ ರೀ, 5 ಮೊಳ ಇಲ್ಲ, ಕರೆಕ್ಟ್ ಆಗಿ ಹೇಳಿ, ಎಷ್ಟಿತ್ತು? ಅದರ ಒಂದು ಅಳತೆ ಎಷ್ಟಿತ್ತು? ಮೊಳ ಎಷ್ಟಿತ್ತು ಅಂತ? 5 ಮೊಳ ಬ್ರದರ್. ವೆರಿ ಗುಡ್ ಸಿಸ್ಟರ್. 5 ಮೊಳ ಅಲ್ವಾ? 5 ಮೊಳ. ಅದು ಎತ್ತರ ನೋಡ್ಬೇಕಾದ್ರೆ ಅಗಲ 3. ಅದರ ನೋಡ್ಬೇಕಾದ್ರೆ ಅದರ ಅಗಲ ಕೂಡ ನೋಡಿದ್ವಿ. ನೋಡಿ ಇಲ್ಲಿ ಹಾಕಿದ್ದೀರಿ ಸರಿ. ಇಲ್ಲಿ ಈ 5 ಮೊಳ 5 ಅಂತ ನೋಡಿದ್ಮೇಲೆ ಅದರ ಎತ್ತರ ಬಂದು 3 ಮೊಳ ಇತ್ತು. 3 ಮೊಳ ಎತ್ತರ ಇತ್ತು. ಇಲ್ಲಿ ಹಾಕಿದ್ದೀನಿ, ಸಾರಿ ಅದು ಇದಿಲ್ಲ. ಅದರ ಎತ್ತರ ಬಂದು 3 ಮೊಳ ಇತ್ತು ಅಂತ ನೋಡ್ತೀವಿ. ಸರಿ, ಹೀಗೆ ಅದು 5 ಅಗಲ, ಅದರ ಉದ್ದ 5 ಇರುವಾಗ ಮೇಲೆ ಬಂದು ಅದರ ಒಂದು ಅಳತೆ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ ಅದು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಡಯಾಗ್ನಲ್ ಅಂತ ಕೇಳಿದ್ರೆ
ಈ ಕಡೆ ಕ್ರಾಸ್ ಆಗಿ ಅದನ್ನ ಅಳತೆ ಮಾಡುವಾಗ ಅದು 7 ಮೊಳ ಅದ್ರ ಬರುತ್ತೆ. ಮೇಲಿರುವ ಒಂದು ಮುಚ್ಚಳು ಇದೆಯಲ್ಲ, ಅದ್ರ ಮುಚ್ಚಳು ಅಂತ ಕೇಳಿದ್ರೆ ಮೇಲ್ ಟಾಪ್ ಇರುವ ಒಂದು ಇದು ಅದ್ರದ್ದು ನೋಡ್ಬೇಕಾದ್ರೆ ಸಹೋದರ ಇದು 7 ಮೊಳ ಬಂತು. ಹಾಗಾದ್ರೆ ಇದರಲ್ಲಿ ನಾವು ತಿಳ್ಕೊಂಡಿರುವ ಈ ಒಂದು ಅಳತೆ ನಮ್ಗೆ ಏನಂತ ಸೂಚನೆ ಕೊಡ್ತದೆ ಅಂತ ಯಾರಿಗಾದ್ರೂ ಹೇಳ್ತೀರಾ? ನೋಡಿ, ಈ ಯಜ್ಞವೇದಿಯ ಮುಖ್ಯವಾಗಿ ಆ ಯಜ್ಞವೇದಿ ನಮಗೆ ತಿಳಿಸಿಕೊಡುವ ಒಂದು ವಿಷಯ ಏನು, ಅದರ ಮುಖ್ಯತ್ವ ಏನು ಅಂತ ಹೇಳುವಾಗ ಅದರ ಒಂದು ಅಳತೆ ಮೇಲೆನೆ ನಮಗೆ ಆ ಸತ್ಯವನ್ನು ತಿಳಿಸ್ತದೆ. ಹಂಗಾದ್ರೆ ಆ ಅಳತೆ ಎಷ್ಟಾಗಿತ್ತು ಅಂತ ನೋಡಿದ್ವಿ ಅಂತಂದ್ರೆ 5ಕ್ಕೆ 5 ಮತ್ತೆ 3. ಅದನ್ನ ನೋಡುವಾಗ ಡಯಾಗ್ನಲ್ ಆಗಿ ನೋಡುವಾಗ ಮೇಲಿರೋದು 7 ಮೊಳ ಕೂಡ ಇತ್ತು. ಇವೆಲ್ಲ ನಾವು ಅದನ್ನ ನಾವು ಏನಪ್ಪ ಕೂಡಿಸಿದ್ರೆ ನಮಗೆ ಏನೋ ಒಂದು ಮೆಸೇಜ್ ಈ ಒಂದು ಯಜ್ಞವೇದಿ ಹೇಳೋದು ಏನಂತ ಯಾರಿಗಾದ್ರೂ ಅರ್ಥ ಆಗಿದ್ಯಾ? ಅಷ್ಟೇ ಸಿಂಪಲ್. ಇದನ್ನ ಅರ್ಥ ಮಾಡ್ಕೊಳ್ಳೋದು, ಆ ವಿಷಯ ಅರ್ಥ ಮಾಡ್ಕೊಂಡ್ರೆ ಸಾಕು, ಇದು ನೀವು ಅರ್ಥ ಆಯ್ತಂತ ಅರ್ಥ. ಹೇಳ್ರಿ ಯಾರಾದ್ರೂ. ಯಜ್ಞವೇದಿ ಏನನ್ನ ಸೂಚನೆ ಕೊಡ್ತದೆ? ಏನ್ ಅರ್ಥ ಯಜ್ಞವೇದಿ ಅಂದ್ರೆ? ಯಜ್ಞವೇದಿ ಮಾಡಿದಂತ ಅದರ ಮುಖ್ಯತ್ವ ಏನು, ಅದರ ನಮ್ಮ ಆತ್ಮೀಯವಾಗಿರುವ ಅರ್ಥ ಏನ್ ತೋರ್ಸ್ಕೊಡ್ತದೆ? ಯೇಸು ಕ್ರಿಸ್ತನ ಬಲಿಗೆ ಸೂಚನೆ. ವಂಡರ್ಫುಲ್. ಅದು ಯೇಸು ಕ್ರಿಸ್ತನ ಈಡು ಬಲಿ ಅಂತ ಬರುವಾಗ ಕರೆಕ್ಟ್. ಈ ಒಂದು ಯಜ್ಞವೇದಿ ಯೇಸು ಕ್ರಿಸ್ತನ ಈಡು ಬಲಿ. ಅದ್ರಲ್ಲಿ ಏನು ಏನ್ ಹೇಳಿದ್ರಿ? ಕ್ಷಮಿಸುವಂತ ಒಂದು ಗುಣ ನಮ್ಗೆ ಬರುತ್ತೆ. ಬಹಳ ಮುಖ್ಯ ಸಹೋದರರೇ. ಇದು ಯಜ್ಞವೇದಿಯೇ. ಆ ಯಜ್ಞವೇದಿಯಲ್ಲಿ ಮುಖ್ಯವಾಗಿ ಏನಂತ ಕೇಳಿದ್ರೆ, ನೀವ್ ಹೇಳ್ದಂಗೆ ಒಂದು ಈಡು ಬಲಿಯನ್ನ ಸೂಚನೆ ಕೊಡೋದು ಗ್ಯಾರಂಟಿ, ಅದರಲ್ಲಿ ತಪ್ಪಿಲ್ಲ. ಈಡು ಬಲಿ ಯಾಕೆ ಬರ್ತದೆ ಅಂತ ಕೇಳಿದ್ರೆ, ತಂದೆಯ ದೇವರು ನಮ್ಮನ್ನ ಕ್ಷಮಿಸುವಾಗಲೇ ನಮ್ಮನ್ನ ಕ್ಷಮಿಸ್ಬೇಕು ಅಂತಾನೆ ಕ್ರಿಸ್ತನನ್ನ ಈಡು ಬಲಿ ಕೊಟ್ಟಿದ್ದು. ಈ ಗುಣ ಈ ಒಂದು ಯಜ್ಞವೇದಿ ನಮಗೆ ಏನು ಸೂಚನೆ ಕೊಡ್ತದೆ, ಅದನ್ನ ಅರ್ಥ ಏನು ಅಂತ ಅರ್ಥ ನೋಡ್ಬೇಕಾದ್ರೆ ನೋಡಿ, ಎಲ್ಲರೂ ಈಡು ಬಲಿ ಅಂತ ಹೇಳ್ಕೊಂಡು ಎಲ್ಲೋ ಹೋದ್ರೂ ಈಡು ಬಲಿ ಇರ್ತದೆ. ಆದ್ರೆ ಆ ಈಡು ಬಲಿಯ ಬಹಳ ಮುಖ್ಯವಂತ ಒಂದು ವಿಚಾರಣೆಯಲ್ಲಿ ಇರ್ತದೆ. ಹಾಗಾದ್ರೆ ಈ ಒಂದು ಯಜ್ಞವೇದಿ ನಮಗೆ ಏನಂತ ಸೂಚನೆ ಕೊಡ್ತದೆ ಅಂತ ಹೇಳಿದ್ರೆ, ಕ್ಷಮೆ ನಮಗೆ ಒಂದು ಗುಣ ಬರುತ್ತೆ. ಪಾಪ ಹೌದು, ಆದಾಮಿನಿಂದ ಬಂದ ಪಾಪ, ಆದಾಮಿನಿಂದ ನಾವು ಎಲ್ಲರೂ ಕೂಡ ಪಾಪಿಗಳಾಗಿ ಹುಟ್ಟಿದ್ರು ನಾವು. ಕಾರಣ ಆ ಶಾಪ ನಮ್ಮ ಮೇಲೆ ಇರೋದು. ಆ ಶಾಪವನ್ನು ನಾವು ತೆಗಿಬೇಕು ಅಂತ ಹೇಳಿದ್ರೆ ನಮಗೆ ಕ್ಷಮೆ ಸಿಕ್ಬೇಕು. ಆ ಕ್ಷಮೆ ಎಲ್ಲಿ ಸಿಕ್ಬೇಕು ಅಂತ ಕೇಳಿದ್ರೆ ಯಾರ ಮುಖಾಂತರ ಸಿಗ್ತದೆ ಅಂತ ಕೇಳಿದ್ರೆ ಯೇಸು ಕ್ರಿಸ್ತನನ್ನು ಕೊಟ್ಟಿದ್ದ ಈಡು ಬಲಿ. ಕರೆಕ್ಟ್ ಅಲ್ವಾ? ಆ ಯೇಸು ಕ್ರಿಸ್ತನು ಕೊಟ್ಟಿದ್ದಂತ ಈಡು ಬಲಿಯಲ್ಲಿ ನಮಗೆ ಕ್ಷಮೆ ಸಿಕ್ಕಿರೋದ್ರಿಂದ ನಾವು ಈ ದೇವದರ್ಶನ ಗುಡಾರದಲ್ಲಿ ಹೆಂಗೆ ಅಲ್ಲಿ ಇಸ್ರಾಯೇಲ್ ಮಕ್ಕಳು ಅಲ್ಲಿ ಇದ್ದಿದ್ದಂತ ನಿಜವಾದ ಒಂದು ದೇವದರ್ಶನ ಗುಡಾರದಲ್ಲಿ ಅವ್ರು ಹೆಂಗೆ ಮೊದಲು ಆ ಒಂದು ಯಜ್ಞ ಒಂದು ಸಲ್ಲಿಸ್ಬಿಟ್ಟು ಹೋದ್ರು, ಅದೇ ತರ ನಾವು ಇಲ್ಲಿ ಕ್ರಿಸ್ತನ ಒಂದು ಆ ಕ್ಷಮೆಯನ್ನು ಪಡ್ಕೊಬೇಕು ಅಂತ ನಮ್ಗೆ ಗೊತ್ತು. ಆ ಕ್ಷಮೆಯನ್ನು ಪಡೆಯೋದು ಮಾತ್ರ ಅಲ್ಲ, ನಾವು ಕೂಡ ಅದೇ ತರ ಬಾಳ್ಬೇಕು ಅಂತ ಬಹಳ ಮುಖ್ಯವಾಗಿ ನಾವು ನೋಡಿದ್ವಿ. ಇದು ಬಹಳ ಮುಖ್ಯ ಸೋದರರೇ. ಸರಿ, ಈಗ ನಾವು ನೋಡಿದ್ವಂತ ಅಳತೆ ನೋಡುವಾಗ 5ಕ್ಕೆ 5 5+5 ಅಂತ ನೋಡುವಾಗ ಅದರ ನೋಡ್ಬೇಕಾದ್ರೆ 10. ಆಮೇಲೆ 10ಗೆ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಡಯಾಗ್ನಲ್ಗೆ 10ಕ್ಕೆ 7 ಅಂತ ನಾವು ಹಾಕುವಾಗ ಅದು 70 ಬರ್ತದೆ. 70 ಅಂತ ಬರುವಾಗ 70 ಇನ್ನೊಂದು ಡಯಾಗ್ನಲ್ ಅಂತ ಹೇಳುವಾಗ 7 ಕರೆಕ್ಟ್ 490 ಹೇಳಿದಂತ ವಾಕ್ಯ ಕರೆಕ್ಟ್. ಸಹೋದರರೇ, ನಾವು ಎಷ್ಟತಿ ಸಹೋದರನ್ನು ತಪ್ಪು ಮಾಡುವಾಗ ಅವ್ರನ್ನ ಎಷ್ಟ್ ನಾವು ಕ್ಷಮಿಸ್ಬೇಕು ಅಂತ ಪೇತ್ರವನ್ನು ಕೇಳುವಾಗ ಅವ್ರು ಹೇಳ್ತಾರೆ 490 ಸಾರಿ. ಯಾಕಂತ ಕೇಳಿದ್ರೆ ಕ್ಷಮೆ ಬಹಳ ಮುಖ್ಯ. ನಮ್ಮ ಗುಣಗಳಲ್ಲಿ ಕ್ಷಮೆಗಳು ಬಹಳ ಮುಖ್ಯ. ನಾವೆಲ್ಲ ಪಾಪಿಗಳೇ. ಯಾವುದೋ ಒಂದು ಕಾರಣದಲ್ಲಿ ನಾವು ಯಾರ ಹತ್ರ ಒಂದು ತಪ್ಪು ಮಾಡೋ ಒಂದು ಸ್ಥಿತಿ ಮಾಡ್ತಿರ್ರಿ. ಹಂಗಾದ್ರೆ ಸಹೋದರಿ ನಮ್ಮಲ್ಲಿ ಅದು ಮೊದಲು ಉಂಟಾಗಬೇಕು. ಒಂದು ಕ್ಷಮೆಯನ್ನ ತೋರಿಸ್ಬೇಕು. ಬೇರೆಯವರು ಏನೋ ತಪ್ಪು ಮಾಡೋದು ಗೊತ್ತಿಲ್ದಿರೋ ತಪ್ಪು ಮಾಡುವಾಗ ಕ್ಷಮೆ ಗುಣ ನಮಗೆ ಬೇಕು. ದೇವ್ರ ರಾಜ್ಯದಲ್ಲಿ ನಾವು ಮಾಡುವಂತ ಕೆಲಸ ಇವೆ.
ಹಾಗಾದ್ರೆ ಸೋದರ ನಾವು ನೋಡಿದಂತ ವಿಷಯ ಈ ಯಾವಾಗೂ ಈ ಯಜ್ಞವೇದಿ ಏನಪ್ಪ ಸೂಚನೆ ಮಾಡ್ತಿದೆ ಅಂತ ಯಾರು ಕೇಳಿದ್ರು ಕೂಡ ಮೊದಲನೇದು ಆ ಈಡು ಬಲಿ ತಿಳಿಸ್ಬೇಕು. ಕರೆಕ್ಟ್, ಆ ಈಡು ಬಲಿನೇ ತಿಳಿಸ್ಬೇಕು. ಅದು ಪರಿಪೂರ್ಣದ ಒಂದು ಈಡು ಬಲಿ. ಆ ತಾಮ್ರ ಅಂತ ಹೇಳುವಾಗ ಅದು ಪರಿಪೂರ್ಣದ ಒಂದು ಈಡು ಬಲಿಗೆ ಸೂಚನೆ ಆಗ್ತದೆ, ಅದು ಕರೆಕ್ಟ್. ಆಮೇಲೆ ಮುಖ್ಯವಾಗಿ ಅದು ತೋರ್ಸ್ಕೊಡುತ್ತೆ ಅಂತ ಕೇಳಿದ್ರೆ ಕ್ಷಮೆಯನ್ನು ತೋರಿಸ್ತದೆ. ಇದು ನೋಡಿ, ಒಂದು ಲೆಕ್ಕ ಮಾತ್ರವೇ ಅಲ್ಲ, ಆ ಲೆಕ್ಕವನ್ನ ಇಟ್ಟು ಮಾತ್ರವೇ ಅಲ್ಲ ಅದು ಕ್ಷಮೆಯನ್ನು ತೋರ್ಸ್ಕೊಡೋದು. ಸೋದರಿಸಿದ್ರೆ ಬಹಳ ಮುಖ್ಯವಂತ ಏನಂತ ಕೇಳಿದ್ರೆ ಅದರಲ್ಲಿ ಇದ್ದಿದ್ದಂತ 4 ಕೊಂಬುಗಳು ಅದರಲ್ಲಿ ಇದ್ದಿದ್ದು ಅಂತ ನೋಡ್ತೀವಿ ಅಲ್ವಾ. ನಮಗೆಲ್ಲ ಗೊತ್ತು ಅದರಲ್ಲಿ ಏನಿತ್ತು ಅಂತ ಕೇಳಿದ್ರೆ 4 ಕೊಂಬುಗಳು ಇತ್ತು. ಆ ಕೊಂಬುಗಳು ಏನು ಸೂಚನೆ ಆಗ್ತದೆ? ಯಾರಾದ್ರೆ ಗೊತ್ತಿರೋರು ಹೇಳ್ರಿ ನೋಡೋಣ. 4 ಗುಣಗಳು ಪ್ರೀತಿ, ನೀತಿ, ಜ್ಞಾನ, ಶಕ್ತಿ. ಕೊಂಬುಗಳು, ಕೊಂಬು, ಆ ಕೊಂಬು 4 ಕೊಂಬುಗಳು ಏನಂತ ಕೇಳಿದ್ರೆ ಸೋದರಿಯರೇ 4 ಕೋಣೆಗಳಲ್ಲಿ 4 ಕೊಂಬುಗಳನ್ನ ಮಾಡಬೇಕು ಅಂತ ಏನಾಯ್ತು ಅಂತ ಕೇಳಿದ್ರೆ ಹೇಳಿರೋದಂತ ನೋಡ್ತೀವಿ. ಆ ಕೊಂಬು ಏನ್ ಸೂಚನೆ ಆಗ್ತದೆ? ಇವಾಗ ನೀವ್ ಹೇಳ್ದಂಗೆ ಯಾವಾಗ ನಾವು ಒಂದು ನೋಡ್ರಿ, ನೀವ್ ಹೇಳ್ತಾ ಇರೋದು ಯಾವ್ದಂತ ಹೇಳಿದ್ರೆ ಸೋದರಿ ಇದು ಯಾವ್ದಿದು? ಇದು ನೋಡ್ಬೇಕಾದ್ರೆ ಮೇಲೆ ಆ ಸ್ಕ್ವಯರ್ ಬರುತ್ತಲ್ಲ, ಆ ಸ್ಕ್ವಯರ್ ಅಂತ ಹೇಳುವಾಗ ನಾನು ಮುಂಚೆನೆ ಹೇಳಿದ್ದೀನಿ ಒಂದು 4 ಹೌದು ನೋಡ್ಬೇಕಾದ್ರೆ ಸೋದರಿ ಸ್ಕ್ವಯರ್, ರೌಂಡ್. ರೌಂಡ್ಗೆ ಏನ್ ಹೇಳ್ತೀರಿ ಕನ್ನಡದಲ್ಲಿ? ಯಾರಾದ್ರೂ ಗೊತ್ತಿದ್ಯಾ? ರೌಂಡ್ಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಸಾರಿ, ವೃತ್ತನ ಪವರ್ ಶಕ್ತಿ ಅಂದ್ರೆ ಎಲ್ಲ ಅಂದ್ರೆ ಚೌಕಟ್ಟು ಅಲ್ಲ, 4 ಚೌಕಟ ಅದು ಬೇರೆ. ರೌಂಡ್ ಸರ್ಕಲ್ಗೆ ಕನ್ನಡದಲ್ಲಿ ಸರ್ಕಲ್ ಸರ್ಕಲ್ ಬ್ರದರ್. ಕನ್ನಡದಲ್ಲಿ ಸರ್ಕಲ್ ಹೇಳ್ತಾರ? ಅಂತಾರೆ. ರವಂಡು ಅಂತಲೂ ಹೇಳ್ತಾರೆ ಕನ್ನಡದಲ್ಲಿ. ಕನ್ನಡದಲ್ಲಿ ಅದೆಲ್ಲ ಇಂಗ್ಲಿಷು. ಸೋದರಿ ಕನ್ನಡದಲ್ಲಿ ಒಂದು ಪದ ಐತೆ ಅದಕ್ಕೆ, ಅದನ್ನ ನೋಡ್ರಿ ಹೋಗಿ ಏನಂತ. ರೌಂಡಿಗೆ ಗುಂಡಾದ ಒಂದು. ಹೌದು ಸಿಸ್ಟರ್, ಕನ್ನಡದಲ್ಲಿ ರೌಂಡಿಗೆ ಒಂದು ಅರ್ಥ ಇದೆ. ಸ್ಕ್ವಯರ್ಗೆ ಏನ್ರಿ ಅರ್ಥ ಕನ್ನಡದಲ್ಲಿ? ಏನ್ರಿ? ಚೌಕಟ್ಟು. ಚೌಕಟ್ಟು ಕರೆಕ್ಟ್, ಚೌಕಟ್ಟು ಕರೆಕ್ಟ್ ಅಲ್ವಾ. ಹೀಗೆ ರೌಂಡ್ ಈ ಕೂಡ ಇದೆ, ಆ ಪರಿವಟ್ಟ ಅಂತ ಹೇಳ್ತಾರೆ. ವೃತ್ತಾನೇ ಕರೆಕ್ಟ್ ಬ್ರದರ್. ಕೂಡ ಕರೆಕ್ಟ್, ವೃತ್ತ ಅಂತ ಕೂಡ ಅದನ್ನ ಹೇಳ್ಬೋದು. ವೃತ್ತ ಅಂತ ಹೇಳುವಾಗ ಅದನ್ನು ಕೂಡ ಸರಿಯಾದ ಪದ. ಎಸ್, ರೌಂಡ್. ಈಗ ಅದು ಬಂದು ನೋಡಿ, ಆ ರೌಂಡ್ ಅನ್ನುವಾಗ ಪರ್ಫೆಕ್ಷನ್ ಇರುತ್ತೆ. ರೌಂಡ್ ಏನಕ್ಕೆ ಪರ್ಫೆಕ್ಷನ್ ಆಗುತ್ತೆ ಅಂತ ಕೇಳಿದ್ರೆ ಸೋದರಿ ಅದರಲ್ಲಿ ಯಾವ ಒಂದು ಏನಿರಲ್ಲ ಅಂತ ಕೇಳಿದ್ರೆ ಅದು ಪರ್ಫೆಕ್ಟ್ ಆಗಿರೋದ್ರಿಂದ ರೌಂಡ್. ಅದೇ ತರ ಸ್ಕ್ವಯರ್ ಕೂಡ ಪರ್ಫೆಕ್ಟ್ ನೋಡಿ. ಯಾಕಂತ ಕೇಳಿದ್ರೆ ಅದರ ಒಂದು ಡಿಸೈನ್, ಅದರ ಒಂದು ಪ್ಯಾಟರ್ನ್ ಡಿಸೈನ್ ಬಂದು ಸ್ಕ್ವಯರ್ ಆಗಿರೋದಕ್ಕೆ ಅದು ಸ್ಕ್ವಯರು. ಅದನ್ನ ಯಾರನ್ನು ಇದು ನೋಡಿದ ತಕ್ಷಣ ಹೇಳ್ತಾರೆ ಇದು ಸ್ಕ್ವಯರು, ಇದು ರೌಂಡ್ ಅಂತ. ಆ ಪರ್ಫೆಕ್ಷನ್ ಇರೋದ್ರಿಂದ. ಅದೇ ತರ ಟ್ರಯಾಂಗಲ್ ಅಂತ ಕೇಳಿದ್ರೆ ಮುಕ್ಕೋಣಗಳು ಅಂತ ಹೇಳುವಾಗ, ಟ್ರಯಾಂಗಲ್ ಅಂತ ಹೇಳುವ ಆತನ ಈ ಸ್ಕ್ವಯರ್ ಚೌಕಟ್ಟಲ್ಲಿ ಎಷ್ಟು ಟ್ರಯಾಂಗಲ್ ಬರುತ್ತೆ ಅಂತ ಕೇಳಿದ್ರೆ 4 ಟ್ರಯಾಂಗಲ್ ಬರುತ್ತೆ. ಅದು ಕೂಡ ಪರ್ಫೆಕ್ಷನ್ ಅಂತ ಹೇಳ್ತಾರೆ ಅಲ್ವಾ. ಟ್ರಯಾಂಗಲ್ ಇದು ನೋಡಿ, ನಾವು ಜಾಮೆಟ್ರಿಕಲ್ಲಿ ನೋಡ್ಬೇಕಾಗ ಸೋದರರೇ ಈ 4 ಬಹಳ ಮುಖ್ಯ. 3 ಯಾವ 4 ಇರ್ತದೆ. ಒಂದು ಸ್ಕ್ವಯರು, ಇನ್ನೊಂದು ರೌಂಡು, ಆಮೇಲೆ ಇನ್ನೊಂದು ಏನಂತ ಕೇಳಿದ್ರೆ ಟ್ರಯಾಂಗಲ್. ಇದು ಬಹಳ ಮುಖ್ಯ. ನಾವು ಜಾಮೆಟ್ರಿ ಯಾವ್ದೋ ಒಂದು ನಾವು ಆರ್ಟ್ ಮಾಡುವಾಗ ಇದು ಏನಂತ ಕೇಳಿದ್ರೆ ಪರ್ಫೆಕ್ಷನ್ ಆಫ್ ದಿ ಪ್ಯಾಟರ್ನ್ ಅಂತ ಹೇಳ್ತಾರೆ. ಆದ್ರಿಂದ ಅದನ್ನ ಲೆಕ್ಕ ಪ್ರಕಾರ ಸೋದರಿ ನಾವು ನೋಡುವಾಗ ಈ ಚೌಕಟ್ಟಲ್ಲಿ ಸ್ಕ್ವಯರ್ ಅಲ್ಲಿ ನೋಡ್ಬೇಕಾದ್ರೆ ಅದರಲ್ಲಿ ಎಷ್ಟಪ್ಪ ಟ್ರಯಾಂಗಲ್ ಇದೆ ಅಂತ ಕೇಳಿದ್ರೆ 4 ಟ್ರಯಾಂಗಲ್ ಸೇರ್ತದೆ. ಹೌದು, ಆ 4 ಟ್ರಯಾಂಗಲ್ ಯಾವ್ದನ್ನ ಸೂಚನೆ ಕೊಡ್ತದೆ ಅಂತ ಕೇಳಿದ್ರೆ ನೀವ್ ಹೇಳ್ದಂಗೆ ಸರಿಯಾದ ಒಂದು ಉತ್ತರ ಯಾವ್ದಂತ ಕೇಳಿದ್ರೆ ಅದು ತಂದೆ ದೇವರ ಒಂದು 4 ಗುಣಗಳು. ಹೌದು. ಹಾಗಾದ್ರೆ ಕ್ರಿಸ್ತನನ್ನು ಬಲಿ, ಆತನ ಈಡು ಬಲಿ, ಆತನ ಕ್ಷಮೆ ಕೊಡುವಾಗ ಆತನ ಕ್ಷಮೆ ಹೆಂಗಿತ್ತು ಅಂತ ಕೇಳಿದ್ರೆ ನಮಗೆಲ್ಲ ಗೊತ್ತಿದ್ದಂಗೆ ಸೋದರ ಕ್ರಿಸ್ತನು ನಾನಾಗಿ ನಾನು ಏನು ಮಾಡಬಲ್ಲೆನು ಅಂತ ಹೇಳಿದ್ರು. ಯಾಕಂದ್ರೆ ತಂದೆಯ ದೇವರು ನನ್ನನ್ನ ಕಳಿಸಿಕೊಟ್ಟಿನು ಅಂತ ಹೇಳಿದ್ರು. ನಾನು ಮಾಡೋದಲ್ಲ ಯಾರಪ್ಪ ಅಂತ ಕೇಳಿದ್ರೆ ತಂದೆಯ ದೇವ್ರು ಮಾಡಿದಂತ ವಿಷಯಗಳು. ನಾನು ಮಾತಾಡೋದು, ನಿಮಗೆ ಎಲ್ಲ ಕೊಡೋದು ನನ್ನ ತಂದೆಯ ದೇವ್ರು ನನ್ನ ಕಳಿಸಿರೋದು. ಹಾಗಾದ್ರೆ ಆತನ ಪ್ರೀತಿ ಯಾವ ತರ ತೋರಿಸಿದ್ರು ಅಂತ ಈ ಒಂದು ಯಜ್ಞವೇದಿಯನ್ನ ತೋರಿಸಿದ್ರು. ಆತನ 4 ಗುಣಗಳು ನಮಗೆ ತೋರಿಸ್ಕೊಟ್ಟಿದ್ನು ಅಲ್ವರ. ಆತನ ಈಡು ಬಲಿ ಕೊಟ್ಟಿರೋದ್ರಿಂದ ತಂದೆಯ ದೇವ್ರು ಯಾರಂತ ಅರ್ಥ ಆಯ್ತು ನಮಗೆ. ಅವ್ರು ಎಂತವ್ರಂತ ಅರ್ಥ ಆಯ್ತು, ಆತನ ಗುಣ ಅರ್ಥ ಆಯ್ತು.
ಕ್ರಿಸ್ತನ ಅಂತರ ಒಂದು ಅರ್ಥ ಪ್ರೀತಿ ತೋರಿಸಿದ್ರಲ್ಲ, ಆ ಪ್ರೀತಿ ಶಕ್ತಿ ತೋರಿಸಿದ್ರು, ಜ್ಞಾನವನ್ನು ಕೊಟ್ಟಿದ್ರು, ಆತನ ನೀತಿ ಒಂದು ತೋರಿಸಿದ್ರು. ಇದೆಲ್ಲ ಯಾರಪ್ಪ? ತಂದೆ ದೇವರು ಹೀಗಿದ್ದಾರೆ ಅಂತ ಯಾರನ್ನ ನೋಡಿ ತಿಳ್ಕೊಂಡಿವಿ ಅಂತ ಹೇಳಿದ್ರೆ ಕ್ರಿಸ್ತನ ನೋಡಿ ತಿಳ್ಕೊಂಡಿದ್ವಿ ಸಹೋದರ ಸಹೋದರಿ. ಆದ್ರಿಂದ ಅದು ಕೂಡ ಹೆಂಗೆ ಕ್ರಿಸ್ತನ ಬೆರಿ ಬಂದು ಇಲ್ಲಿ ಆತನ ಒಂದು ಪ್ರಸಂಗ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ರೆ ಅದು ಕೂಡ ಗೊತ್ತಿರೋದಿಲ್ಲ ನಿಮಗೆ. ಬಟ್ ಏನಾಯ್ತು ಅಂತ ಹೇಳಿದ್ರೆ ಆತನು ಎಲ್ಲರೂ ವಿಮೋಚನವಾಗಿ ತನ್ನನ್ನು ಒಪ್ಪಿಸಿಕೊಡುವಾಗ, ಇಡುಬಲಿಯಾಗಿ ಒಪ್ಪಿಸಿಕೊಡುವಾಗ ಇವೆಲ್ಲ ಬಂತರಿ ನಮಗೆ ಅಲ್ವಾ. ಆತನ ಶಕ್ತಿ ನೋಡ್ಬೇಕಾದ್ರೆ ಎಲ್ಲರೂ ಪುನರ್ತನ ಮಾಡುವ ಒಂದು ಶಕ್ತಿ, ಎಲ್ಲರೂ ನಾವೆಲ್ಲ ಎಲ್ಲೋ ಇದ್ದಿತ್ತಂತ ನಮ್ಮನ್ನ ಮತ್ತೆ ಆತನ ಒಂದು ಆತನ ಒಂದು ಕರೆಗೆ ನಮ್ಮನ್ನ ಕರೆಸಿದ್ದು ಆ ಶಕ್ತಿ ನೋಡ್ತೀವಿ ಅದಲ್ಲ. ಇದೆಲ್ಲ ಒಳ್ಳೆ ಒಂದು ಇದು ನಮಗ್ ಗೊತ್ತಿರ್ತದೆ. ಆದ್ರೆ ಸಹೋದರ ಸಹೋದರಿಯರೇ, ಇಲ್ಲಿ 4 ಕೊಂಬುಗಳನ್ನ ನೋಡ್ರಿ. ನಾನು ಪಿಕ್ಚರ್ ತೋರಿಸುವಾಗ ಈ 4 ಕೊಂಬುಗಳವೆ, ಅದನ್ನ ಏನು ಅಂತ ನಾನು ಕೇಳ್ತಾ ಇದ್ದೀನಿ. ಅದೇ ಹಿಂದೆ ಆಶ್ರಯಕ್ಕೋಸ್ಕರ ಬಂದು ಹಿಡ್ಕೊಳ್ತಾ ಇದ್ರಲ್ಲ. ಪವರ್, ರಕ್ಷಣೆ, ಶಕ್ತಿ. ವೆರಿ ಗುಡ್. ಸರಿ, ಇದಕ್ಕೆ ಏನಂತ ಹೇಳ್ತಾರೆ ಅಂತ ಕೇಳಿದ್ರೆ ಈ 4 ಕೊಂಬುಗೆ ಪವರ್ ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ಪವರ್, ಶಕ್ತಿ. ಏನ್ ಶಕ್ತಿ ಇದೆ ಅದಕ್ಕೆ ಅಂತ ಕೇಳಿದ್ರೆ ಒಬ್ರು ಪಾಪನಾಗಿದ್ದರೆ ಕೂಡ, ಪಾಪಿ ಮಾಡಿದರೆ ಕೂಡ ಆತನು ಕ್ಷಮೆ ಹೊಂದೋದಿಕ್ಕೆ, ನಾನು ತಪ್ಪು ಮಾಡಿದ್ದೀನಿ ಅಂತ ಯಾರಾದ್ರೂ ಬಂದು ಇದನ್ನ ಬಂದ್ರೆ ಕ್ರಿಸ್ತನ ಹತ್ರ, ಏನೇ ತಪ್ಪು ಮಾಡಿದ್ರೆ ಕೂಡ, ಎಂಥ ಒಂದು ಪಾಪಿ ಆಗಿದ್ರು ಕೂಡ ಅವನು ಕ್ರಿಸ್ತನಲ್ಲಿ ಬರುವಾಗ ಆತನನ್ನು ಕ್ಷಮೆ ಕೊಡುವ ಒಂದು ಸ್ಥಿತಿಯನ್ನೇ ಈ ಒಂದು ಕೊಂಬೆ ತೋರಿಸ್ತದೆ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಇದು ನಮಗೆಲ್ಲ ಗೊತ್ತಿದ್ದಂತ ಒಂದು ವಿಷಯ. ಇದನ್ನ ಹಿಡಿದು ಇಬ್ರುಗೆ, ಯಾರಿಗೆ ಅಂತ ಕೇಳಿದ್ರೆ ರಕ್ಷಣೆ ಸಿಕ್ತು. ಯಾರಿಗೆ ಅಂತ ಕೇಳಿದ್ರೆ ನಮ್ಗೆಲ್ಲ ಗೊತ್ತಿದೆ, ಆ ಒಂದು ಆಶ್ರಯ ಪಟ್ಟಣದಲ್ಲಿ ಅಲ್ವಾ, ಆ ಇಬ್ರು ಹೆಸರು ಹೇಳಿ ನೋಡೋಣ. ಯಾರಾದ್ರೆ ನಾವು ಒಂದು ವೇಳೆ ನಾನು ಹೇಳಿರೋದು ನಿಮಗೆ ಅರ್ಥ ಆಗ್ಬಿಟ್ಟಿದ್ರೆ ಅದನ್ನ ಚೆನ್ನಾಗಿರ್ತದೆ. ಆ ಇಬ್ರಿಗೆ ಈ ಒಂದು ಆಶ್ರಯ ಪಟ್ಟಣದಲ್ಲಿ ಹೋಗಿ ಈ ಒಂದು ಯಜ್ಞವೇದಿಯನ್ನ ಕೊಂಬನ್ನ ಹಿಡಿದ ಕಾರಣಕ್ಕೆ ಅವ್ರಿಗೆ ರಕ್ಷಣೆ ಸಿಕ್ತು. ಯಾರ್ಯಾರಿಗಿದೆ? ಧೋನಿ. ಕರೆಕ್ಟು. ಆಮೇಲೆ ಇನ್ನೊಬ್ರು ಯಾರ್ರಿ? ದಾವಿದ ಕಾಲದಲ್ಲಿ ಇದ್ದಿದ್ದಂತ ಒಂದು ದಾವಿದ ಕಾಲದಲ್ಲಿ ಇದ್ದಿದ್ದಂತ ಮನುಷ್ಯ, ಆದ್ರೆ ಸಾಲಮೋನ ಕಾಲದಲ್ಲಿ ಅವನು ಹೋಗಿ ಈ ಕೊಂಬೆನ ಹಿಡಿದವನು ಯಾರ್ರಿ? ಯೋವಾಬು. ಅರ್ಥ ಆಯ್ತಾ? ಯೋವಾಬು ಹೋಗಿ ಅದನ್ನ ಹಿಡಿದ ಕಾರಣ ಅವನ ತಪ್ಪಿಸಿದನು. ಆದ್ರೆ ಅವನಿಗೆ ಒಂದು ಕಂಡೀಷನ್ ಕೊಟ್ಟಿದ್ರು, ನೀನ್ ಇಲ್ಲಿಂದ ಹೋದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ರು. ಆದ್ರೆ ಕೂಡ ಅವರೆಲ್ಲ ಆ ಒಂದು ಕಾರ್ಯಕ್ಕಾಗಿ ಅವ್ರನ್ನ ಕ್ಷಮಿಸಿ ಬಿಟ್ಟಿದ್ರು ಅಂತ ಕೂಡ ನಾವು ನೋಡ್ತೀವಿ. ಯಾಕಂದ್ರೆ ಅಷ್ಟು ಪವರ್ ಅದಕ್ಕೆ ಕೊಡ್ತಾ ಇದ್ರು ಅಂತ. ಸಹೋದರ ಸಹೋದರಿಯರೇ, ವೆರಿ ಗುಡ್. ಇವಾಗ ಇಷ್ಟೇ, ನೀವು ಇದನ್ನ ಅರ್ಥ ಮಾಡ್ಕೊಂಡ್ರೆ ಅದು ಸಾಕು. ಅದ್ರೊಳಗೆ ಇದ್ದಿದ್ದಂತಹ ವಿಷಯಗಳೆಲ್ಲ ನೋಡ್ಬೇಕಾದ್ರೆ ಚಿಕ್ಕ ಚಿಕ್ಕ ಕಾರ್ಯಗಳು. ಆದ್ರೆ ಯಜ್ಞವೇದಿ ಅಂತ ಹೇಳುವಾಗ ಇದರ ಆತ್ಮೀಯವಾಗಿರುವ ಒಂದು ಅರ್ಥ ಇವೆ ಅಂತ ನಮ್ಗೆ ಗೊತ್ತು. ಇವತ್ತು ನಾವು ಹೋಗ್ತಾ ಇರುವ ಇನ್ನೊಂದು ಪಾಠ ಯಾವ್ದಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಗಂಗಾಳ ಅಂತ ನೋಡ್ತೀವಿ. ಓಕೆ, ದ ಲೇಬರ್ ಅಂತ ಹೇಳ್ತಾರೆ. ಈ ಗಂಗಾಳ ಏನಪ್ಪಾ? ಅದು ದೇವದರ್ಶನ ಗುಡಾರದಲ್ಲಿ ಇದ್ದಿದ್ದಂತ ಆ ಗಂಗಾಳ ಅರ್ಥ ನೋಡ್ತೀವಿ. ಇದು ಎಲ್ಲಿತ್ತು ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಸಹೋದರ ಸಹೋದರಿಯರೇ. ಆಕ್ಚುಲಿ ನೋಡ್ಬೇಕಾದ್ರೆ ಇದು ದೇವದರ್ಶನ ಗುಡಾರದಲ್ಲಿ ನಾವು ಎಲ್ಲಿ ನೋಡಿದ್ದೀವಿ ಅಂತ ಕೇಳಿದ್ರೆ, ಒಂದ್ ನಿಮಿಷ. ಓಕೆ, ದೇವದರ್ಶನ ಗುಡಾರದಲ್ಲಿ ಈ ಗಂಗಾಳ ಎಲ್ಲಿತ್ತು ಅಂತ ಹೇಳುವಾಗ ನಮಗೆಲ್ಲ ಗೊತ್ತಿದೆ. ಎಲ್ಲಿತ್ತು? ಇದು ಒಂದು ಪರಿಶುದ್ಧ ಸ್ಥಳದಲ್ಲಿ ಇತ್ತ, ಇಲ್ಲ ಪಾಳೆಯದಲ್ಲಿ ಇತ್ತ, ಇಲ್ಲ ಯಾವ ಜಾಗದಲ್ಲಿ ಕರೆಕ್ಟ್ ಆಗಿತ್ತು ಅಂತ ನೋಡುವಾಗ ಇದು ಏನಿದೆ ಅಂತ ಹೇಳಿದ್ರೆ, ಗುಡಾರಗೂ ಈ ಯಜ್ಞವೇದಿಗೂ ಏನಂತ ಮಧ್ಯದಲ್ಲಿ ಇದ್ದಿದ್ದಂತ ಈ ಗಂಗಾಳ. ಹೌದು ಸಹೋದರ ಸಹೋದರಿಯರೇ, ಈ ಗಂಗಾಳ ಬಗ್ಗೆ ಇವತ್ತು ನೋಡ್ತೀವಿ. ಇದು ಏನಕ್ಕಾಗಿ ಇತ್ತು ಅಂತ ಹೇಳುವಾಗ ತಂದೆ ದೇವರು ಇದಕ್ಕೆ ಸರಿಯಾಗಿ ಒಂದು ರೀತಿಯಲ್ಲಿ ನೋಡ್ಬೇಕು. ಹಾಗಾದ್ರೆ ಮೊದಲೇ ಯಜ್ಞವೇದಿ ಬಗ್ಗೆ ನಾವು ತಿಳ್ಕೊಂಡಿದ್ದೀರಿ ಸಹೋದರ ಸಹೋದರಿಯರೇ. ಯಜ್ಞವೇದಿ ನಮಗೆ ಏನ್ ತಿಳಿಸ್ಕೊಟ್ಟಿತ್ತು ಅಂತ ಕೇಳಿದ್ರೆ, ಮೊದಲು ನಾವು ಪಾಪಿಗಳಂತ ನಾವು ಒಪ್ಪಿಕೊಳ್ಳುವ ಒಂದು ಸ್ಥಳಕ್ಕೆ ಬಂದಿದ್ದೀವಿ. ನಾವೆಲ್ಲ ಪಾಪಿಗಳಂತ ನಮಗ್ ಗೊತ್ತಿದೆ.
ಅವಾಗ ಕ್ರಿಸ್ತನನ್ನ ನಾವು ಅವನ್ನ ಸ್ವೀಕರಿಸಿಕೊಂಡು ಆತನ ಒಂದು ಆ ಈಡು ಬಲಿಯನ್ನ ನಾವು ಸ್ವೀಕರಿಸಿಕೊಂಡು ನಾವು ಕೂಡ ಆ ಯಜ್ಞವೇದಿಯಲ್ಲಿ ಆತನು ಮಾಡಿದಂತ ಆ ಆದಾಮನ ಒಂದು ಮಾರ್ಗವನ್ನು ಬಿಟ್ಟು ಕ್ರಿಸ್ತನ ಮಾರ್ಗದಲ್ಲಿ ಎಲ್ಲಾ ವಿಶ್ವಾಸ ನಂಬಿಕೆದಲ್ಲಿ ನಾವು ನೀತಿವಂತರಾಗಿ ಇರುವ ಆ ಮಾರ್ಗದಲ್ಲಿ ನಡೆಯೋದಕ್ಕೆ ನಾವು ಮುಂದೆ ಬಂದಿದ್ದೀವಿ, ಅದೆಲ್ಲರಿಗೂ ಗೊತ್ತು, ಬಂದಿದ್ದೀವಿ. ಆದ್ರೆ ಮುಂದೆ ಇದು ಕಾನ್ಸಿಕ್ರೇಷನ್ ಅಂತ ಕೇಳಿದ್ರೆ ಕಾನ್ಸಿಕ್ರೇಷನ್ ಅಲ್ಲ, ನಾವು ಒಪ್ಪಿಸಿಕೊಟ್ಟಿದೀವ ಅಂತ ಕೇಳಿದ್ರೆ ಇಲ್ಲ. ಮೊದಲು ಕ್ರಿಸ್ತನನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ ಯಜ್ಞವೇದಿಯಲ್ಲಿ, ಅದೇ ತರ ನಾವು ಕೂಡ ಮಾಡಬೇಕು ಅಂತ ಹೇಳಿ ಅರ್ಥ ಮಾಡ್ಕೊಂಡಿದ್ದು ನಾವು ಅದು ನಾವು ಒಪ್ಪಿಸಿಕೊಟ್ಟಿದ್ದಲ್ಲ. ಅದು ನೆಕ್ಸ್ಟ್ ಭಾಗ ಬರ್ತದೆ. ಇವಾಗ ಅದೆಲ್ಲ ನಾವು ತಿಳ್ಕೊಂಡ ಮೇಲೆ, ಇದನ್ನ ಅರ್ಥ ಮಾಡ್ಕೊಂಡ ಮೇಲೆ ನೋಡ್ರಿ, ನಮಗೆ ಪವಿತ್ರ ಆತ್ಮ ಯಾವಾಗ ಸಿಗ್ತದೆ? ನಮಗೆ ಪವಿತ್ರ ಆತ್ಮ ನಮಗೆ ಸಿಕ್ಕದ ಮೇಲೆ ನಾವು ಒಂದು ಸ್ಟೆಪ್ ತಗೊಂತೀವಿ, ಮುಂದೆ ಹೆಜ್ಜೆ ಜಾಡನ್ನ ಇಡ್ತೀವಿ. ಸುಮ್ನೆ ಬಂದು ಏನೋ ಒಬ್ರದ್ದು ಪವಿತ್ರ ಆತ್ಮ ಯಾವಾಗ ನಮ್ಗೆ ಸಿಗುತ್ತೆ ಅಂತ ಕೇಳಿದ್ರೆ ಯಾವಾಗ ಸಿಗುತ್ತಾರೆ ನಮ್ಗೆ ಪವಿತ್ರ ಆತ್ಮ? ಯಾರಾದ್ರೂ ಹೇಳಿ ನೋಡೋಣ. ಶಾಸ್ತಾನ ತಗೊಂಡು ಒಡಂಬಡಿಕೆ ಸಿಕ್ತ ಸ್ಥಾನದಲ್ಲಿ ನಮಗೆ ದೀಕ್ಷಾಸ್ನಾನ ಮಾಡ್ಕೊಂಡು ಪವಿತ್ರ ಆತ್ಮ ಸಿಗುತ್ತಾ? ಇಲ್ಲ. ಯಾವಾಗ ಸಿಗುತ್ತೆ ಹಾಗಾದ್ರೆ? ಹೃದಯದಲ್ಲಿ ಸಹೋದರ ಯಾವಾಗ ಸಿಗುತ್ತಾ ಗೊತ್ತಾ? ವಾಕ್ಯ ನಮ್ಮಲ್ಲಿ ಯಾವಾಗ ಕೇಳಕ್ ಶುರು ಆಗ್ತಿರೋ ನಮ್ಮಲ್ಲಿ. ಹೌದು, ಎಲ್ಲಿ ಇದೆ ವಾಕ್ಯ? ಅದು ಎಫೆಸ 1ನೇ ಅಧ್ಯಾಯ 13-14 ಹೋದ್ರಿ. ಎಬೇಸಿಯರಿಗೆ 1ನೇ ಅಧ್ಯಾಯ 13-14. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ನೋಡಿದಿರಾ ಸಹೋದರ, ಯಾವಾಗ ವಾಕ್ಯವನ್ನು ಕೇಳ್ತಿರೋ ಆವಾಗೇ ಆ ಪರಿಶುದ್ಧ ಆತ್ಮನ ಮುದ್ರೆಯನ್ನು ನಾವು ಹೊಂದಿದ್ದೀರಿ ಅಂತ ಹೇಳ್ತಾರೆ. ನೋಡಿ, ಆ ಪರಿಶುದ್ಧ ಆತ್ಮ ಇರೋದ್ರಿಂದಾನೇ ನಾವು ಮುಂದೆ ಬಂದು ಆ ನಮ್ಮನ್ನೇ ನಾವು ಒಪ್ಪಿಸಿಕೊಡಕ್ಕೆ ನಾವು ಸಿದ್ಧರಾಗ್ತೀವಿ. ಪರಿಶುದ್ಧ ಆತ್ಮನೇ ಇಲ್ಲ, ಹಾಗಾದ್ರೆ ನಮ್ಗೆ ವಾಕ್ಯ ಅರ್ಥ ಆಗೋದಿಲ್ಲ, ಯಾವ ಒಂದು ಆತನ ಒಂದು ಯೋಜನೆಯನ್ನ ಅರ್ಥ ಆಗೋದಿಲ್ಲ. ಹಂಗಾದ್ರೆ ಹೆಂಗ್ ಮುಂದೆ ಬರ್ತೀವಿ ನಾವು? ಹಾಗಾದ್ರೆ ಪರಿಶುದ್ಧಾತ್ಮ ನಮಗೆ ಆತನ ವಾಗ್ದಾನವು ಆತನ ವಾಕ್ಯದಿಂದ ನಾವು ಕೇಳದ ಮೇಲೆನೆ ನಮ್ಮ ಪರಿಶುದ್ಧಾತ್ಮ ನಮ್ಮಲ್ಲಿ ಈತಿತ್ತಂತ ಆವಾಗೆ ನಾವು ಒಳಗೆ ಬರ್ತೀರಿ ಅಲ್ವಾ ಸಹೋದರರೇ? ಇದು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಮುಂದೆ ಬರುವಾಗ ಆತನ ನಮ್ಮ ಪರಿಶುದ್ಧಾತ್ಮನ ಬೆಳೆಸ್ಬೇಕು, ಇದು ಮುಖ್ಯ. ಆದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ನಾವು ಪರಿಶುದ್ಧಾತ್ಮ ಇಲ್ದಿರ ಯಾರು ಕೂಡ ಕಿವಿ ಕೊಟ್ಟು ಕೇಳೋದಿಲ್ಲ, ಯಾರು ಕೂಡ ಮತ್ತೆ ಕೇಳಬೇಕಂತೂ ಆಸೆ ಬರೋದಿಲ್ಲ, ಇವನ್ನೇ ಕೇಳ್ಕೊಂಡು ಇರ್ಬೇಕಂತ ಆಸೆ ಬರೋದಿಲ್ಲ. ಯಾವಾಗ ನಮಗ್ ಬರುತ್ತೆ ಅಂತ ಹೇಳಿದ್ರೆ ಆ ಪರಿಶುದ್ಧ ಆತ್ಮ ಸಿಕ್ಕುವಾಗ. ಸರಿ, ಹಾಗಿದ್ರೆ ಇವ್ ನೋಡಿ ಸಿಕ್ಕಿತ್ತು, ಆದ್ರೆ ಇದನ್ನ ಇಟ್ಟುಕೊಂಡು ಮುಂದೆ ನಾವು ಹೋಗ್ಬೇಕು. ಮುಂದೆ ಹೋಗುವಾಗಲೇ ಯಾವಾಗ ನೀವು ಆತ್ಮೀಯ ರೀತಿಯಲ್ಲಿ ಆ ಒಂದು ಪರಿಶುದ್ಧ ಸ್ಥಳಕ್ಕೆ ಒಳಗೆ ಹೋಗ್ತಿರೋ ಅವಾಗೆ ಅದು ಕಾನ್ಸಿಕ್ರೇಷನ್. ಅದೇ ನಾವು ಒಪ್ಪಿಸಿಕೊಟ್ಟಿರುವ ಒಂದು ಕಾರಣ ಹೊತ್ತು ಅದ್ರ ಮುಂಚೆ ಆಗೋದಿಲ್ಲ. ಸರಿ, ಹೀಗಿರುವಾಗ ಸಹೋದರರೇ, ನಾವು ಇವತ್ತು ನೋಡುವ ಒಂದು ಈ ಗಂಗಾಲ ಅಂತ ನೋಡ್ತೀವಿ. ಓಕೆ, ಈ ಗಂಗಾಲ ವಿಷಯಗಳ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಏನಂತ ಹೇಳಿದ್ರೆ, ಈ ಗಂಗಾಲಗೆ ಅಳತೆ ಕೊಟ್ಟಿಲ್ಲ. ಬೇರೆ ಎಷ್ಟೋ ಅಲ್ಲಿದ್ದ ವಸ್ತುಗಳಿಗೆ, ಅಲ್ಲಿ ಚೌಕಟ್ಟುಗಳಿಗೆ, ಆ ಯಜ್ಞವೇದಿ ಒಳಗಿದ್ದಂತ ಎಲ್ಲದಕ್ಕೂ ಕೆಲವು ಸೈಜ್ಗಳು ಕೊಟ್ಟಿದ್ರು, ಕೆಲವು ಅಳತೆಗಳು ಕೊಟ್ಟಿದ್ರು. ಆದ್ರೆ ಗಂಗಾಳಿಗೆ ಏನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅಳತೆ ಕೊಟ್ಟಿಲ್ಲ. ಅದಕ್ಕೂ ಕಾರಣ ಇದೆ, ಆತ್ಮೀಯವಾಗಿ ರೀತಿಯಲ್ಲಿ ಅದಕ್ಕೆ ಕಾರಣ ಇದೆ. ಮೊದಲು ನಾವು ಈ ಗಂಗಾಳನ್ನ ಕಟ್ಟೋದಿಕ್ಕೆ ಎಲ್ಲಿ ಕಟ್ಟಿದ್ರು, ಯಾವ ತರ ಇದನ್ನ ಮಾಡಿದ್ರು ಅಂತ ನಾವು ನೋಡೋಣ ಸಹೋದರರೇ. ಅದು ವಿಮೋಚನಾ ಕಾಂಡದಲ್ಲಿ 30ನೇ ಅಧ್ಯಾಯ 18ರಿಂದ 21ನೇ ವಾಕ್ಯ ತನಕ ಓದ್ರಿ ದಯವಿಟ್ಟು. ಯೆಹೋವನು ಮೋಶೆಗೆ ಮತ್ತು ಹೇಳಿದ್ದೇನೆಂದರೆ, ಸ್ನಾನಕ್ಕೋಸ್ಕರ ಒಂದು ತಾಮ್ರದ ಗಂಗಾಳವನ್ನು, ಅದಕ್ಕೆ ತಾಮ್ರದ ಪೀಠವನ್ನು ಮಾಡಿಸಿ ದೇವದರ್ಶನದ ಗುಡಾರಕ್ಕೂ ಯಜ್ಞವೇದಿಗೂ ನಡುವೆ ಇಟ್ಟು ಅದರಲ್ಲಿ ನೀರು ತುಂಬಿಸಬೇಕು. ಆರೋನನು ಅವನ ಮಕ್ಕಳು ಅದರಿಂದ ಕೈಕಾಲುಗಳನ್ನು ತೊಳೆದುಕೊಳ್ಳಬೇಕು. ಅವರು ದೇವದರ್ಶನದ ಗುಡಾರದೊಳಗೆ ಹೋಗುವಾಗೆಲ್ಲ ಆ ನೀರಿನಿಂದ ಕೈಕಾಲುಗಳನ್ನು ತೊಳೆದುಕೊಂಡು ಹೋಗಬೇಕು. ತೊಳೆಯದೇ ಹೋದರೆ ಸತ್ತಾರು. ಹಾಗೆಯೇ ಅವರು ದೇವರ ಸೇವೆಯನ್ನು ನಡೆಸುವವರಾಗಿ ಯೆಹೋವನಿಗೆ ಹೋಮ ಸಮರ್ಪಣೆಗಾಗಿ ಯಜ್ಞವೇದಿಯ ಬಳಿಗೆ ಬರುವಾಗಲೂ ಕೈ ಕಾಲುಗಳನ್ನು ತೊಳೆದುಕೊಂಡು ಬರಬೇಕು.
ತೊಳಕೊಳ್ಳದೆ ಬಂದರೆ ಸತ್ತಾರು. ಇದು ಅವನಿಗೂ ಅವನ ಸಂತತಿಯವರಿಗೂ ಶಾಶ್ವತ ನಿಯಮ. ನೋಡಿದ್ರ ಸಹೋದರ ಸಹೋದರಿಯರೇ, ಈ ಗಂಗಾಳ ಎಲ್ಲಿತ್ತು ಅಂತ ಕೇಳಿದ್ರೆ ಯಜ್ಞವೇದಿಗೂ ದೇವದರ್ಶನ ಗುಡಾರ ಮಧ್ಯದಲ್ಲಿ ಮಾಡಿದಂತ ಈ ಒಂದು ಗಂಗಾಳ. ಆದ್ರೆ ಇದು ಯಾವ್ದ್ರಿಂದ ಮಾಡ್ಬೇಕಂತ ಕೇಳಿದ್ರೆ ತಾಮ್ರದಿಂದ ಮಾಡಬೇಕು. ಬಹಳ ಮುಖ್ಯ ಒಂದು ವಿಷಯ ಏನಂತ ಕೇಳಿದ್ರೆ, ಈ ಗಂಗಾಳದಲ್ಲಿ ನೀವು ಅಲ್ಲಿ ಇದ್ದಂತ ಯಾಚಕರು ಆರೋನು ಅವರ ಮಕ್ಕಳು ಏನ್ ಮಾಡ್ಬೇಕಂತ ಹೇಳಿದ್ರೆ ಕೈ ಕಾಲು ತೊಳ್ಕೊಂಡು ಹೋಗ್ಬೇಕು. ನೋಡ್ರಿ, ಒಂದ್ ವೇಳೆ ಕೈ ಕಾಲು ತೊಳ್ಕೊಂಡು ಹೋಗ್ಲಿಲ್ಲ ಅಂತ ಹೇಳುವಾಗ ಸಹೋದರ ಏನಾಗುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಒಂದು ಶಿಕ್ಷೆ ಇದೆ. ಅದರ ಶಿಕ್ಷೆ ಏನಂತ ಕೇಳಿದ್ರೆ ಸಾವು. ನೋಡ್ರಿ, ಅಲ್ಲಿಗೆ ಅವರು ಕೈ ಕಾಲು ತೊಳ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಕೂಡ ಅಲ್ಲಿಗೆ ಬರೋದಂತ ಅವ್ರಿಗೆ ವಿಷಯ ಏನಂತ ಕೇಳಿದ್ರೆ ಸಾವು ಅಂತ ಹೇಳ್ಬೇಕು ಸಹೋದರ ಸಹೋದರಿ. ಬಹಳ ಮುಖ್ಯ. ಸರಿ, ಇಲ್ಲಿ ಈ ಗಂಗಾಳವನ್ನು ಕೊಟ್ರು ಯಾವ್ದ್ರಲ್ಲಿ? ತಾಮ್ರದಲ್ಲಿ ಮಾಡಿದಂತ ಗಂಗಾಳ ಅಂತ ನಮ್ಗೆಲ್ಲ ಗೊತ್ತು ಬ್ರದರ್ ಸಿಸ್ಟರ್. ಓಕೆ, ಇನ್ನೊಂದು ವಿಷಯ ಏನಂತ ಕೇಳಿದ್ರೆ ಈ ಗಂಗಾಳ ಮಾಡೋದಿಕ್ಕೆ ತಾಮ್ರಗಳು ನೋಡ್ಬೇಕಾದ್ರೆ ನಮ್ಮೆಲ್ಲ ಗೊತ್ತಿದೆ. ತಾಮ್ರಗಳೆಲ್ಲ ನಾವು ಯಾವಾಗ ಅವರು ಈ ಈಜಿಪ್ತನ್ನ ಬಿಟ್ಟು ಬಂದ್ರು ಅವಾಗ ಅಲ್ಲಿಂದ ವಸ್ತುಗಳೆಲ್ಲ ತಂದ್ರು. ಈ ಒಂದು ತಾಮ್ರಗಳು ತಂದಿದ್ರು, ಆಮೇಲೆ ಏನ್ ತಂದಿದ್ರು, ಅಲ್ಲಿಗೆ ಚಿನ್ನವನ್ನ ತಂದಿದ್ರು, ಅಲ್ಲಿ ಬೆಳ್ಳಿಯನ್ನ ತಂದಿದ್ರು, ಬಟ್ಟೆಗಳು, ಅಲ್ಲಿದ್ದಂತ ನೂಳುಗಳು, ಏನ್ರಿ ದಾರಗಳು, ಇವೆಲ್ಲ ತಂದಿದ್ರು, ನಮಗೆಲ್ಲ ಗೊತ್ತಿದೆ. ಓಕೆ, ಇದನ್ನ ತಂದು ಎಲ್ಲ ಒಟ್ಟಿಗೆ ಹಾಕಿದ್ರು, ಅದನ್ನ ಮಾಡ್ತಾ ಇದ್ರು. ಆದ್ರೆ ಈ ಗಂಗಾಳ ಮಾಡೋದಿಕ್ಕೆ ಮಾತ್ರ ಒಂದು ಸ್ಪೆಷಲ್ ಒಂದು ಏನ್ರಿ ಈ ತಾಮ್ರವನ್ನು ಒಂದು ವಸ್ತುವಿಂದ ತೆಗೆದುಕೊಂಡು ಮಾಡಿದಂತ ಈ ತಾಮ್ರ ಯಾರಿಗಾದ್ರೂ ಗೊತ್ತಿದ್ಯಾ? ಈ ತಾಮ್ರ ಈ ಗಂಗಾಳ ಮಾಡಿದಂತ ಈ ಗಂಗಾಳದಲ್ಲಿ ಈ ಗಂಗಾಳ ಮಾಡ್ಬೇಕಂದ್ರೆ ಇದು ಯಾವ ಇರೋದನ್ನ ಎಲ್ಲ ಇಟ್ಟುಕೊಂಡು ಇದರಲ್ಲಿ ಒಂದು ಗಂಗಾಳ ಮಾಡಿದ್ರ ಅಂತ ಕೇಳಿದ್ರೆ ಮಾಡಿಲ್ಲ. ಇದರಲ್ಲಿ ಯಾವ್ದ್ರಲ್ಲಿ ಮಾಡ್ಬೇಕು ಅಂತ ತಂದೆ ದೇವರು ಹೇಳಿದ್ರು, ಅದು ತಾಮ್ರವೇ. ಆದ್ರೆ ಯಾವ ತಾಮ್ರದಲ್ಲಿ ಆ ತಾಮ್ರ ಅಂತ ಹೇಳಿ ಎಲ್ಲಿಂದ ತೆಗಿಬೇಕು ಈ ತಾಮ್ರ ಅಂತ ಯಾರಿಗಾದ್ರೂ ಗೊತ್ತಿದ್ಯಾ? ಒಂದು ಇನ್ಫಾರ್ಮೇಶನ್ ಕೊಡ್ರಿ ನೋಡೋಣ. ಗೊತ್ತಿಲ್ಲ. ಸರಿ, ಇದು ಎಲ್ಲಿಂದ ತೆಗೆದ್ರು ಅಂತ ಹೇಳುವಾಗ ನಾವು ಓದೋಣ. ಇದು ಎಲ್ಲಿಂದ ಈ ತಾಮ್ರ, ಈ ಗಂಗಾಳ ಮಾಡೋದಿಕ್ಕೆ ತಾಮ್ರ ಎಲ್ಲಿಂದ ತಗೊಂಡ್ಬಿಟ್ಟಿದ್ರು ಅಂತ ಕೇಳಿದ್ರೆ ಇಲ್ಲಿಗೆ ವಿಮೋಚನ ಕಾಂಡದಲ್ಲಿ 38ನೇ ಅಧ್ಯಾಯ 8ನೇ ವಾಕ್ಯ ಓದ್ರಿ. ವಿಮೋಚನ ಕಾಂಡ 38ನೇ ಅಧ್ಯಾಯ 8ನೇ ವಾಕ್ಯ. ದೇವದರ್ಶನದ ಗುಡಾರದ ಬಾಗಲಲ್ಲಿ ಸೇವೆ ಮಾಡುತ್ತಿದ್ದ ಸ್ತ್ರೀಯರು ಕೊಟ್ಟ ತಾಮ್ರದ ದರ್ಪಣಗಳಿಂದ ಗಂಗಾಳವನ್ನು ಅದರ ಪೀಠವನ್ನು ಮಾಡಿದನು. ನೋಡಿದ್ರ, ಯಾರನ್ನ ಯಾವ ಒಂದು ಗಂಗಾಳ ಯಾವ್ದ್ರಲ್ಲಿ ಮಾಡಿದ್ರಂತ ಕೇಳಿದ್ರೆ ಆ ದೇವದರ್ಶನ ಗುಡಾರದಲ್ಲಿ ಬಾಗಿಲಲ್ಲಿ ಅಲ್ಲಿ ಸೇವೆ ಮಾಡೋತಿರಿದಂತ ಸ್ತ್ರೀಗಳು ಇದ್ರು. ಅವ್ರು ಕೊಟ್ಟ ತಾಮ್ರದ ದರ್ಪಣ ಅಂತ ಹೇಳ್ತಾರೆ. ತಾಮ್ರದ ದರ್ಪಣ ಅಂದ್ರೆ ಏನ್ರಿ? ಯಾರಾದ್ರೂ ಹೇಳಿ ಸಿಸ್ಟರ್, ತಾಮ್ರ ದರ್ಪಣ ಅಂದ್ರೆ ಏನ್ರಿ? ದರ್ಪಣ ಅಂದ್ರೆ ಕನ್ನಡಿ. ಕರೆಕ್ಟು. ನೋಡ್ರಿ, ಕನ್ನಡಿ ಅದೇ ಒಳ್ಳೇದು. ಹಂಗಾದ್ರೆ ಈ ಸ್ತ್ರೀಗಳು ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ಅಲ್ಲಿ ಎಲ್ಲಾ ಯಹೂದ್ಯರ ಸ್ತ್ರೀಗಳು, ಇಸ್ರಾಯೇಲಿಂದ ಬಂದಿದ್ದ ಸ್ತ್ರೀಗಳು ಅಲ್ಲಿ ಈಜಿಪ್ತಿಂದ ಬರುವಾಗ ಕೂಡ ಎಲ್ಲರಿಗೂ ಸ್ತ್ರೀಗಳಿಗೆ ಬಹಳ ಮುಖ್ಯ ಯಾವ್ದು ಅಂತ ಕೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಎಲ್ಲಿಗೆ ಹೋಗ್ತಾರ್ರಿ? ಕನ್ನಡಿ ನೋಡಕ್ಕೆ ಹೋಗ್ತೀವಿ ನೋಡ್ರಿ. ಎಲ್ಲ ಅದು ಇವರು ಯಾರ್ರಿ ನಮ್ಮ ಸಹೋದರರು ಸಹೋದರರು ಹೋಗ್ತೀವ ಇಲ್ಲ ಗೊತ್ತಿಲ್ಲ. ನಾವ್ ಯಾವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಹೋಗಲ್ಲ ಇದಕ್ಕೆ. ಆದ್ರೆ ಸ್ತ್ರೀಗಳು ಎದ್ದಿದ ತಕ್ಷಣವೇ ಅವ್ರು ಹೋಗೋದು ಎಲ್ಲಿ ಅಂತ ಕೇಳಿದ್ರೆ ಅಲ್ಲಿ ಕನ್ನಡಿ ಮುಂದೆನೆ ಹೋಗೋದು. ಆದ್ರಿಂದ ಅವ್ರು ಇದ್ದಿದ್ದಂತ ಎಲ್ಲಾ ಸ್ತ್ರೀಗಳ ಹತ್ರ ಏನಿತ್ತು ಅಂತ ಕೇಳಿದ್ರೆ ಒಂದು ಚಿಕ್ಕ ಒಂದು ಕನ್ನಡಿ ಇರ್ತೈತೆ. ಆ ಧರ್ಮಪಾಣಲ್ಲಿ ಏನಿತ್ತು ಅಂತ ಕೇಳಿದ್ರೆ ಅವ್ರ ಕೈಯಲ್ಲಿ ಇತ್ತಂತೆ. ಇವಾಗ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ರ ಅಂತ ಕೇಳಿದ್ರೆ ಇವೆಲ್ಲ ತಗೊಂಡು ಈ ಗಂಗಾಳವನ್ನು ಮಾಡ್ಬೇಕು ಅಂತ ಹೇಳ್ತಾರೆ.
ಆಮೇಲೆ ಏನಂತ ಕೇಳಿದ್ರೆ ಅದು ಗಂಗಾಳ ಅದರ ಏನ್ ಕೊಡ್ರಿ ಪೀಠವನ್ನು ಕೂಡ ಅದರಲ್ಲೇ ಮಾಡ್ಬೇಕು ಅಂತ ಹೇಳ್ಬಿಟ್ರು. ನೋಡ್ರಿ ಈಗ ಹಂಗಾದ್ರೆ ನೋಡ್ರಿ ಆ ಸ್ತ್ರೀಗಳು ಇದ್ದಂತ ಸ್ತ್ರೀಗಳಲ್ಲಿ ಏನ್ ತಗೊಂಡ್ಬಿಟ್ರ ಅಂತ ಕೇಳಿದ್ರೆ ಸೋದರ ಸೋದರಿ ಇವೆಲ್ಲ ತಗೊಂಡು ಗಂಗಾಲವನ್ನು ಮಾಡಿದ್ರು. ಇದಕ್ಕೆ ಕಾರಣ ನೋಡ್ರಿ ಏನಂದ್ರೆ ಇದು ವಿಶೇಷ ಇದೆ. ಹಾಗಾದ್ರೆ ಸ್ತ್ರೀಗಳು ಉಪಯೋಗ ಮಾಡಿದಂತ ಕನ್ನಡಿಗಳಿದ್ದಂತ ಈ ಕನ್ನಡಿಯನ್ನು ಮಾಡಿದ್ರು. ಅದಕ್ಕೆ ಇದರ ಒಂದು ಬಹಳ ವಿಶೇಷ ಒಂದು ವಿಷಯ. ಸರಿ, ಈಗಿರುವಾಗ ಸೋದರ ಸೋದರಿ ಇಲ್ಲಿಗೆ ಏನ್ ಕ್ವಶನ್ ಬರುತ್ತೆ ಹಂಗಾದ್ರೆ? ಏನ್ ಕ್ವಶನ್ ಬರುತ್ತೆ ರೀ ಯಾರಿಗಾದ್ರೆ? ಇಲ್ಲಿ ನಾವು ಓದಿದಂತ ಈ ವಾಕ್ಯದಲ್ಲಿ ಏನ್ರಿ ಒಂದು ಬಹಳ ಒಂದು ಇರುವ ಒಂದು ಪ್ರಶ್ನೆಯಲ್ಲಿ ಹೇಳ್ರಿ. ಮತ್ತೊಂದು ಬಾರಿ ಈ ವಾಕ್ಯ ಓದಿ ಸಿಸ್ಟರ್. ದೇವದರ್ಶನದ ಗುಡಾರದ ಬಾಗಲಲ್ಲಿ ಸೇವೆ ಮಾಡುತ್ತಿದ್ದ ಸ್ತ್ರೀಯರು ಕೊಟ್ಟ ತಾಮ್ರದ ದರ್ಪಣಗಳಿಂದ ಗಂಗಾಳವನ್ನು ಅದರ ಪೀಠವನ್ನು ಮಾಡಿದನು. ಇಲ್ಲಿಗೆ ಏನ್ ಕ್ವಶನ್ ಬರುತ್ತೆ ನಿಮ್ಗೆ? ಯಾರಿಗಾದ್ರೂ ನೋಡ್ರಿ ಇದು ಈ ವಾಕ್ಯಕ್ಕೆ ಓದಿದ್ಮೇಲೆ ಯಾರಿಗಾದ್ರೆ ಒಂದು ಪ್ರಶ್ನೆ ಇದೆಯಾ? ಯಾರಾದ್ರೆ ಸ್ವಲ್ಪ ಯೋಚನೆ ಮಾಡಿದ್ರೆ. ಕನ್ನಡಿ ದೇವ್ರ ವಾಕ್ಯ ಕನ್ನಡಿ ಇದ್ದಂಗೆ. ಅದಲ್ಲ, ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಅದಕ್ಕೆ ಸ್ತ್ರೀಯರು ಅಂದ್ರೆ ಆ ಸೇವೆ ಮಾಡೋ ಸ್ತ್ರೀಯರಿಂದ ಗಂಗಾಳವನ್ನ ಆ ಶ್ರೇಷ್ಠವಾದ ಗಂಗಾಳವನ್ನ ನಿರ್ಮಾಣ ಮಾಡಿದ್ದಾರೆ ಅಂತ. ಓಕೆ, ದೇವರು ಒಳಗೆ ಹೋಗ್ಬೋದಾ? ಅದೇ ಪ್ರಶ್ನೆ. ಇವಾಗ ನೋಡ್ರಿ ಏನ್ ಪ್ರಶ್ನೆ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಒಂದು ದೊಡ್ಡ ಪ್ರಶ್ನೆ ಇಲ್ಲಿಗೆ ಏನ್ ಬರುತ್ತೆ ಅಂತ ಹೇಳಿದ್ರೆ, ಇಲ್ಲಿಗೆ ಯಾರು ಅಲ್ಲಿ ಇದ್ದಂತ ಲೇವಿಯರು ಮತ್ತೆ ಅದರಲ್ಲಿ ಇದ್ದಂತ ಮಹಾಯಾಚಕನು ಮಾತ್ರವೇ ಒಳಗೆ ಹೋಗೋದಕ್ಕೆ ಸಾಧ್ಯ. ಅಲ್ಲಿಗೆ ಏನಾಗಲ್ಲ ಅಂತ ಹೇಳಿದ್ರೆ ಯಾರು ಕೂಡ ಅದು ಹೊರಗಡೆ ಹಾಕಿದಂತ ಆ ಚೌಕಟ್ಟು ಕೂಡ ಒಬ್ರು ಕೂಡ ಮುಟ್ಟಂಗಿಲ್ಲ, ಎಲ್ಲ ಹೊರಗಡೆ ಇರಬೇಕು. ಹಾಗಿರುವಾಗ ಈ ಸ್ತ್ರೀಗಳು ಸೇವೆ ಮಾಡಿದಂತ ಇವರು ಸ್ತ್ರೀಗಳು ಎಲ್ಲಿಂದ ಬಂದ್ರು ಈ ದೇವದರ್ಶನ ಗುಡಾರ ಒಳಗೆ ಅಲ್ವಾ? ಒಂದು ಪ್ರಶ್ನೆ ಬರ್ತದೆ, ಇದು ಹೆಂಗಪ್ಪ ಇವರು ಸ್ತ್ರೀಗಳು ಒಳಗಡೆ ಇದ್ರ? ಸ್ತ್ರೀಗಳು ಒಳಗಡೆ ಬಂದಿದ್ದ ಹೆಂಗೆ ಇದು ಸಾಧ್ಯ ಅಂತ ಕೇಳಿದ್ರೆ ಖಂಡಿತ ಏನಾಗಲ್ಲ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಇಲ್ಲಿ ಸ್ತ್ರೀಗಳು ಒಳಗಡೆ ಇದ್ರ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಹಂಗಾದ್ರೆ ಏನಾಗಿರ್ಬೇಕು? ಹಂಗಾದ್ರೆ ಹೆಂಗೆ ಸ್ತ್ರೀಗಳು ಬಂದ್ರು ಒಳಗೆ? ಏನಂತ ಕೇಳಿದ್ರೆ ಸಹೋದರ ಸಹೋದರಿ ಯಾರಾದ್ರೂ ಹೇಳಿ ನೋಡೋಣ. ಓಕೆ, ಏನಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಇದು ಟ್ರಾನ್ಸ್ಲೇಷನ್ ಮಿಸ್ಟೇಕು. ಓಕೆ, ಏನಪ್ಪ ಟ್ರಾನ್ಸ್ಲೇಷನ್ ಮಿಸ್ಟೇಕು ಅಂತ ಕೇಳಿದ್ರೆ, ಇದರ ಟ್ರಾನ್ಸ್ಲೇಷನ್ ಆಕ್ಚುಲಿ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಇದು ಇವರು ಮೋಶೆಯ ಒಂದು ಗುಡಾರ, ಈ ಗುಡಾರವನ್ನು ಮಾಡೋದಕ್ಕೂ ಮುಂಚೆ ಮೋಶೆ ಒಂದು ಗುಡಾರವನ್ನು ಮಾಡಿದ್ರು, ನಮಗೆಲ್ಲ ಗೊತ್ತಲ್ಲ. ಆ ಗುಡಾರ ಎಲ್ಲಿತ್ತಂತ ಕೇಳಿದ್ರೆ ಪಾಳಿಗೆ ಹೊರಗಡೆ ಇದ್ದಿದ್ದಂತ ಗುಡಾರ. ಆ ಗುಡಾರದಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಅಲ್ಲಿ ಸೇವೆ ಮಾಡಿದಂತ ಹೊರಗಡೆ ಇದ್ದಿದ್ದಂತ ಅವರು ಅದು ಗೂಡಾರ ಅಂತಾನೆ, ದೇವದರ್ಶನ ಗೂಡಾರ ಅಂತಾನೆ ಅದು ಕೂಡ ಕರೆದವ್ರೆ. ಹಾಗಿರುವಾಗ ಇದನ್ನ ಕಟ್ಟಕ್ ಮುಂಚೆವೇ ದೇವದರ್ಶನ ಗೂಡಾರದಲ್ಲಿ ಅಂದ್ರೆ ಮೋಶೆ ಗುಡಾರದಲ್ಲಿ ಹೊರಗಡೆ ನಿಂತುಕೊಂಡು ಸೇವೆ ಮಾಡ್ತಿದ್ದಂತ ಸ್ತ್ರೀಗಳ ಆಕಾಂಕ್ಷಿಗಳು ಅಂತ ಹೇಳಿದ್ರೆ ಕನ್ನಡಿಗಳನ್ನು ಕೊಟ್ಟಿದ್ರು ಅಂತ ಅರ್ಥ. ವಾಕ್ಯ ಕೂಡ ಓದನ್ನ ಫಸ್ಟ್. ಎಲ್ಲಿ ವಿಮೋಚನ ಕಾಂಡದಲ್ಲಿ 33ನೇ ಅಧ್ಯಾಯ 7ನೇ ವಾಕ್ಯ. 33ನೇ ಅಧ್ಯಾಯ 7ನೇ ವಾಕ್ಯ ಓದ್ರಿ. ಮೋಶೆ ಡೇರಿಯನ್ನು ಪಾಳ್ಯದ ಹೊರಗೆ ದೂರವಾಗಿ ಹಾಕಿಸುತ್ತಿದ್ದನು, ಅದಕ್ಕೆ ದೇವದರ್ಶನ ಡೇರಿ ಎಂದು ಹೆಸರಿಟ್ಟನು. ನೋಡ್ರ, ಇಲ್ಲಿಗೆ ದೇವದರ್ಶನ ಡೇರಿ ಅಂತ ಹೆಸರು ಇಟ್ಟಿದ್ದನಂತೆ. ಆಮೇಲೆ ಓದ್ರಿ ಪೂರ್ತಿ. ಯೆಹೋವನ ಉತ್ತರವನ್ನು ಬಯಸಿದವರೆಲ್ಲರೂ ಪಾಳ್ಯದ ಹೊರಗಿದ್ದ ದೇವದರ್ಶನದ ಡೇರಿಗೆ ಹೋಗುತ್ತಿದ್ದರು. ನೋಡ್ರ, ಸಾಕು, ಈಗ ಸಾಕು. ಹಾಗಿದ್ರೆ ಏನ ಸಹೋದರ ಸಹೋದರರೇ, ಇಲ್ಲಿಗ ಒಂದು ವಿಷಯ ಏನಂತ ಕೇಳಿದ್ರೆ, ಇಲ್ಲಿ ದೇವದರ್ಶನ ಡೇರೆ ಅಂತ ಹೇಳ್ತಾರ, ಅದು ಗುಡಾರ. ಡೇರೆ ಅಂದ್ರೆ ಗುಡಾರನೇ, ಅದೇ ದೇವದರ್ಶನ ಗುಡಾರ. ಮೋಶೆಯ ದೇವದರ್ಶನ ಗುಡಾರ, ಮೋಶೆ ಡೇರೆ ಹಾಕಿದ್ರಂತೆ, ಪಾಳಯಕ್ಕೆ ಹೊರಗೆ ಹಾಕಿದ್ದಂತ ಆ ಡೇರದಲ್ಲಿ ಇವರೆಲ್ಲ ಸೇವೆ ಮಾಡ್ತಾ ಇದ್ದಿದ್ದಂತ, ಹೊರಗಡೆ ಸೇವೆ ಮಾಡ್ತಿದ್ರು. ಇದು ದೇವದರ್ಶನ ಗೂಡಾರ ಒಳಗೆ ಮಾಡಿದಂತ ಆ ವಿಷಯ ಅಲ್ಲ ಇದು.
ಇದು ಮೋಸೆ ಗುಡಾರದಲ್ಲಿ, ಅದು ಕಟ್ಟಕ್ಕೆ ಮುಂಚೆ ಮೋಸೆ ಒಂದು ಗುಡಾರ ಇತ್ತು. ಅಲ್ಲಿಗೆ ದೇವ್ರ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ಅವ್ರ ಹತ್ರ ಎಲ್ಲವನ್ನೂ ಅಲ್ಲೇ ಅವರು ಮಾಡ್ತಾ ಇದ್ರು. ನೋಡ್ರಿ ಇಲ್ಲಿ ನೋಡ್ಬೇಕಾದ್ರೆ ಇದು 2ನೇ ಟ್ಯಾಬರ್ನಾಕಲ್ ಅಂತ ಕೇಳಿದ್ರೆ 2ನೇದು ಈ ದೇವದರ್ಶನ ಗುಡಾರ ಕಟ್ಟುವಾಗ ಅದರಲ್ಲಿ ಒಳಗೆ ಒಬ್ಬರು ಕೂಡ ಬರಕ್ ಸಾಧ್ಯ ಇರೋದಿಲ್ಲ. ಇನ್ನೊಂದು ವಾಕ್ಯ ಕೂಡ ಓದೋಣ. ಯಾಕಂದ್ರೆ ಅದರಲ್ಲಿ ತೋರಿಸಿದಂತ ವಿಷಯಗಳು ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತ ತಂದೆ ದೇವರು ಯಾರಿಗೆ ಕೊಟ್ಟಿದ್ರು ಅಂತ ಕೇಳಿದ್ರೆ ಮೋಶೆಗೆ ಕೊಟ್ಟಿದ್ದಂತ ಒಂದು ಇದಿರಿ. ಅದು ಕೂಡ ಓದೋಣ ಸೋದರೇ. ವಿಮೋಚನ ಕಾಂಡದಲ್ಲಿ 25ನೇ ಅಧ್ಯಾಯ 25:9 ವಾಕ್ಯ ಓದ್ರಿ. ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ ಗುಡಾರವನ್ನು ಅದರಲ್ಲಿರುವ ಎಲ್ಲ ಸಾಮಾನುಗಳನ್ನು ಮಾಡಿಸಬೇಕು. ನೋಡಿದ್ರ, ಹಂಗಾದ್ರೆ ಇಲ್ಲಿಗೆ ಬಹಳ ಮುಖ್ಯ ಏನಂತ ಕೇಳಿದ್ರೆ ತಂದೆ ದೇವರು ಅವ್ರಿಗೆ ಏನನ್ನ ಕೊಟ್ಟಿದ್ರೋ ಅದನ್ನ ಪ್ರಕಾರವೇ ಮಾಡ್ಬೇಕು ಅಂತ ಹೊತ್ತು ಇವ್ರು ಏನು ಮಾಡಂಗಿಲ್ಲ. ಅದ್ರಲ್ಲಿ 40ನೇ ವಾಕ್ಯ ಕೂಡ ಅದೇ ತರ, ಅದರಲ್ಲಿ 40ನೇ ವಾಕ್ಯ ಕೂಡ ಸೇಮ್ ಏನ್ ಹೇಳುತ್ತೆ ಅಂತ ಕೇಳಿದ್ರೆ ನೋಡ್ರಿ, ಹೇಳ್ತಾರೆ ನಿನಗೆ ಏನ್ ಬೆಟ್ಟದ ಮೇಲೆ ನಾನು ತೋರಿಸಿದ್ದಂತ, ಅಲ್ಲಿಗೆ ಬೆಟ್ಟದ ನಾನು ನಿನಗೆ ಏನ್ ತೋರಿಸಿದ್ದನೋ ಅದನ್ ಪ್ರಕಾರವೇ ಎಲ್ಲವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟಿದ್ರು. ಹೊತ್ತು ಇವ್ರು ಏನ್ ಮಾಡಂಗಿಲ್ಲ ಅಂತ ಕೇಳಿದ್ರೆ ಇವರೇ ಏನು ಮಾಡಂಗಿಲ್ಲ. ಆದ್ರಿಂದ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಸ್ತ್ರೀಗಳು ಒಳಗಡೆ ಬರಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ತಂದೆ ದೇವರು ಮೋಶೆಗೆ. ಆದ್ರಿಂದ ಸೋದರಿ ಇದು ಟ್ರಾನ್ಸ್ಲೇಷನ್ ಮಿಸ್ಟೇಕ್. ಮೊದಲನೇದು ಅರ್ಥ ಮಾಡ್ಕೊಳ್ಳೋದು, ಇದು ಟ್ರಾನ್ಸ್ಲೇಷನ್ ಮಿಸ್ಟೇಕ್. ಆಮೇಲೆ ಇನ್ನೊಂದು ವಿಚಾರ ಏನಂತ ಕೇಳಿದ್ರೆ ಸೋದರರೇ, ಹೋಗ್ತಾ ನೋಡಿ, ಇದು ಯಾರು ಈ ಒಂದು ಪಾಳೆಯ ಒಳಗೆ ಹೊರಗಡೆಯಿಂದ ಅಲ್ಲೇ ಇರಬೇಕು, ಯಾರು ಒಳಗಡೆ ಬರಂಗಿಲ್ಲ. ಸ್ತ್ರೀಗಳು, ಮುಖ್ಯವಾಗಿ ಸ್ತ್ರೀಗಳು, ಮತ್ತೆ ಅಲ್ಲಿಗೆ ಬರಬಾರ್ದು ಅನ್ನೋರು ಎಲ್ಲರೂ ಕೂಡ ಹೊರಗಡೆ ಇದ್ರು. ಸೆಕ್ಯೂರಿಟಿ ಇದ್ದರಂತೆ, ಸೆಕ್ಯೂರಿಟಿಗಳನ್ನ ಇಟ್ಟುಕೊಂಡು ಅದನ್ನ ಯಾರು ಮುಟ್ಟದಿರ ಕೂಡ ಅವರೆಲ್ಲ ನೋಡ್ತಾ ಇದ್ರಂತೆ. ಆದ್ರೆ ಕಾಲ ಹೋಗ್ತಾ ಏನಾಯ್ತು ಅಂತ ಕೇಳಿದ್ರೆ ಸ್ತ್ರೀಗಳು ಒಳಗಡೆ ಬಂದ್ಬಿಟ್ಟಿದ್ರು. ಯಾವ್ದು ದೇವದರ್ಶನ ಗುಡಾರದಲ್ಲಿ ಅವರು ಸೇವೆ ಮಾಡಕ್ಕೆ ಒಳಗಡೆ ಬಂದು ಬಿಟ್ಟಿದ್ರು. ಎಲ್ಲಿಗೆ? ದೇವದರ್ಶನ ಗುಡಾರದಲ್ಲಿ. ಅದು ಕಾಲ ಹೋಗ್ತಾ ಯಾವ ಟೈಮಲ್ಲಿ ಇವ್ರು ಬಂದ್ಬಿಟ್ಟಿದ್ರು ಅಂತ ಕೇಳಿದ್ರೆ ಸೋದರರೇ, ಏಲಿಯವರು ಅಲ್ಲಿ ಯಾಜಕನಾಗಿ ಇರುವಾಗ ಅವ್ರು ಏನ್ ಮಾಡ್ಬಿಟ್ರು ಅಂತ ಕೇಳಿದ್ರೆ ಇವರು ಸೇವೆ ಮಾಡಕ್ಕೆ ಹೊರಗಡೆ ಬಂದ್ಬಿಟ್ರು ಅಂತ ವಾಕ್ಯ ಗೊತ್ತು. ಆ ವಾಕ್ಯ ಏನಾಗುತ್ತೆ ಅಂತ ಕೇಳಿದ್ರೆ ನಮ್ಗೆಲ್ಲ ಗೊತ್ತಿದೆಯಲ್ಲ, ಆ ವಾಕ್ಯ ಜ್ಞಾಪಕ ಇದೆಯಾ? ಎಲ್ಲಿ ನೋಡ್ರಿ, ಒಂದು ಕ್ವಶ್ಚನಬಲ್. ಅದಕ್ಕೆ ಇವಾಗ ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಹೌದು, ಅಲ್ಲಿ ಇದ್ರು. 1ನೇ ಸ್ಯಾಮುಯೇಲ 2ನೇ ಅಧ್ಯಾಯ 22-23. ಬ್ರದರ್ 22-23. ಬಹುವೃದ್ಧನಾದ ಎಲಿಯೋ ತನ್ನ ಮಕ್ಕಳು ಎಲ್ಲಾ ಇಸ್ರೇಲರಲ್ಲಿ ನಡೆಸುತ್ತಿರುವುದನ್ನು, ಅವರು ದೇವದರ್ಶನದ ಗುಡಾರದ ಬಾಗಲಲ್ಲಿ ಸೇವೆ ಮಾಡುವ ಸ್ತ್ರೀಯರೊಡನೆ ಸಂಗಮಿಸುತ್ತಿರುವುದನ್ನು ಕೇಳಿ ಅವರಿಗೆ ಎಲ್ಲಾ ಜನರಿಂದಲೂ ನಿಮ್ಮ ದುಷ್ಕೃತ್ಯಗಳನ್ನು ಕೇಳುತ್ತಿರುತ್ತೇನೆ, ಯಾಕೆ ಹೀಗೆ ಮಾಡುತ್ತೀರಿ? ನೋಡಿದ್ರ, ಇವಾಗ ಏನಾಯ್ತು ಅಂತ ಕೇಳಿದ್ರೆ ಸೋದರರೇ, ಏಲಿಯನ ಮಗನು ಅಲ್ಲಿ ಸೇವೆ ಮಾಡಿದ್ದು. ಇವಾಗ ಈ ದೇವದರ್ಶನ ಇಲ್ಲಿ ಇದ್ದಂತ ಆಲಯ ಬಂತಲ್ಲ, ದೇವದರ್ಶನ ಗುಡಾರದಲ್ಲಿ, ಅಲ್ಲಿ ಸ್ತ್ರೀಗಳನ್ನು ಬಂದುಬಿಟ್ಟಿದ್ರಂತೆ, ಅಲ್ಲಿ ಸ್ತ್ರೀಗಳನ್ನು ಇದ್ರಂತೆ. ಆದ್ರೆ ಏಲಿಯನ ಮಗನು ಮಾಡಿದ್ದ ಮಗನುಗಳು ಇದ್ರು. ಅವರು ಜ್ಞಾಪಕ ಇದೆಯಾ ಯಾರಿಗಾದ್ರೆ? ಏಳಿ ಮಗನ ಹೆಸರು ಏನಿದೆ ನೋಡ್ರಿ, ಯಾರಿಗಾದ್ರೆ ಜ್ಞಾಪಕ ಇದ್ರೆ ಹೇಳಿ. ಓಪ್ನಿ ಫಿನಾಸ್. ಇವರಿಬ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಒಂದು ದೊಡ್ಡ ತಪ್ಪು ಮಾಡಿದ್ರು ಸೋದರರೇ. ತಪ್ಪಾದ ರೀತಿಯಲ್ಲಿ ಅಲ್ಲಿ ಆ ದೇವದರ್ಶನ ಗುಡಾರದೊಳಗೆ ಇವ್ರು ಏನ್ ಮಾಡ್ಬಿಟ್ರ ಅಂತ ಕೇಳಿದ್ರೆ ಇವರು ತಪ್ಪನ ಮಾಡ್ಬಿಟ್ರು. ಆ ಸ್ತ್ರೀಗಳೊಳಗೆ ಇವರು ಮಾಡಿದಂತ ತಪ್ಪು, ಅದಕ್ಕೆ ಬಹಳ ಒಂದು ಶಿಕ್ಷೆನ ಅನುಭವಿಸಿದ್ರು. ಕೊನೆಗೆ ದೇವರು ಇವ್ರ ಮೇಲೆ ಇಟ್ಟಿದ್ದಂತ ಕೋಪ ಏನಾಯ್ತು ಅಂತ ಕೇಳಿದ್ರೆ ಈ ದೇವದರ್ಶನ ಗುಡಾರವನ್ನೇ ಇವ್ರು ಕಳ್ಕೊಂಡ್ಬಿಟ್ಟಿದ್ರು. ಇವ್ರಿಗೂ ಹೋಪ್ನಿ ಫಿನೆಹಾಸನ್ನ ಮಾಡುವ ವಿಷಯದಲ್ಲಿ ಇವರಿಗೆ ಹೇಳ್ತಾರೆ, ನೀನು ಮಗನನ್ನು ಮಾಡ್ತಾ ಇರುವ ವಿಷಯಗಳನ್ನು
ಒಂದು ಯಾಕೆ ಕೇಳ್ತಾ ಇಲ್ಲ, ಏಳಿಗೆ ಹೇಳ್ತಾರೆ. ಇದೇ ತರ ಅಲ್ಲಿ ನಡೆದಿದ್ದಂತ ಘಟನೆ ಇವಾಗ. ಓಕೆ ಸರಿ, ಇವಾಗ ನಾವು ಏನ್ ಅರ್ಥ ಮಾಡ್ಕೊಂತೀವಿ ಈ ಗಂಗಾಳದಲ್ಲಿ ಅಂತ ಕೇಳಿದ್ರೆ, ಮೊದಲು ಈ ಗಂಗಾಲವನ್ನು ಮಾಡಿದ ತಾಮ್ರ, ಆ ತಾಮ್ರದಿಂದ ಮಾಡಿದಂತ ಈ ಇದು ಕೂಡ ಯಾರು ಕೆಳಗೆ ಇಟ್ಟಿದ್ದಂತ ಪೀಠ ಕೂಡ ಅದ್ರ ತಾಮ್ರದಲ್ಲಿ ಮಾಡಿದ್ರು. ಯಾವ ತಾಮ್ರದಲ್ಲಿ ಮಾಡಿದ್ರು ಅಂತ ಹೇಳಿದ್ರೆ, ಸ್ತ್ರೀಗಳು ಕಾಂಚ್ಗಳಾಗಿ ಅದೇ ಕನ್ನಡಿಗಳಾಗಿ ಅದನ್ನ ಉಪಯೋಗ ಮಾಡ್ತಿದ್ದಂದ್ರೆ. ಆಕ್ಚುಲ್ ನೋಡ್ಬೇಕಾದ್ರೆ ಸೋದರಿದ್ರೆ, ಮೊದಲು ಕನ್ನಡಿ ಎಲ್ಲೂ ಸಿಗ್ಲಿಲ್ಲ. ಕನ್ನಡಿ ಬಂದು ಒಂದು ನೀರು, ಈಗ ನಾವು ನಮ್ ಕೈಯಲ್ಲೆಲ್ಲ ಸಿಗ್ತದಲ್ಲ, ಒಂದು ಆ ಕನ್ನಡಿಗಳೆಲ್ಲ ಒಂದು ನೀರು, ಆ ಕೆಮಿಕಲ್ ಹಾಕಿದ್ರೆ ಆ ನೀರು ಏನಾಗುತ್ತೆ ಅಂತ ಹೇಳಿದ್ರೆ ಗಟ್ಟಿ ಆಗ್ಬಿಡ್ತದೆ. ಆದ್ರೆ ಮುಂಚೆ ಅಲ್ಲ, ಕಾಪರು ಅಂತ ಹೇಳಿದ್ರೆ ತಾಮ್ರದಲ್ಲೇ ಎಲ್ಲರೂ ಕನ್ನಡಿ, ಎಲ್ಲರೂ ಇದರಲ್ಲಿ ಕನ್ನಡಿ ತಾಮ್ರದಲ್ಲಿ ಇತ್ತಿತ್ತು. ಅದನ್ನ ಪಾಲಿಶ್ ಮಾಡ್ತಾ 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 ಎಷ್ಟು ಅದು ಶೈನಿಂಗ್ ಬರುತ್ತೆ ಅಂತ ಕೇಳಿದ್ರೆ, ನಿನ್ನ ಮುಖದಲ್ಲಿ ಕಾಂಚಿಗಿಂತ ಅಷ್ಟೊಂದು ಶೈನಿಂಗ್ ಬರ್ತದೆ. ಕೆಲವು ಜಾಗದಲ್ಲಿ ಎಲ್ಲ ಕಾಪರ್, ನೀವು ಮೈಸೂರಲ್ಲಿ ಒಂದು ಪ್ಯಾಲೇಸ್ ಇದೆ, ಮೈಸೂರು ಪ್ಯಾಲೇಸ್ ಒಳಗೆ ಹೋದ್ರೆ ಒಂದು ದೊಡ್ಡ ಕಾಂಚ್ ಇಟ್ಟಿದ್ದಾರ್ರಿ ಆ ಒಂದು ಅರಮನೆಯಲ್ಲಿ. ಆ ಕಾಂಚ್ ಫುಲ್ಲು ತಾಮ್ರವೇ, ಅದ್ರಲ್ಲಿ ಯಾವ್ದು ಈ ತರ ಒಂದು ಕನ್ನಡಿಗಳಿಲ್ಲ, ಎಲ್ಲ ತಾಮ್ರವೇ. ಯಾಕಂದ್ರೆ ತಾಮ್ರವನ್ನು ಪಾಲಿಶ್ ಮಾಡುವಾಗ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಬೇಕು ಅಂತ ಗೊತ್ತಾಯ್ತದು, ಅದನ್ನ ಹಿಂಗೆ ಇರ್ತದೆ ಅಂತ. ಸೋದರ ಆಗಿರುವಾಗ ಸೋದರರೇ, ನಾವು ಅದನ್ನ ನೋಡಿದ್ವಿ, ಅದನ್ನ ಉಪಯೋಗ ಮಾಡಿದ್ರು. ಅದು ಯಾರಪ್ಪ ಅಂತ ಕೇಳಿದ್ರೆ, ಅದು ಸ್ತ್ರೀಗಳು ಉಪಯೋಗ ಮಾಡಿದ್ದಂತ ಆ ದೇವದರ್ಶನ ಗುಡಾರದೆಲ್ಲ. ಮುಂಚೆ ಮೋಶೆಯ ಗುಡಾರದಲ್ಲಿ ಮೋಶೆ ಇದ್ದಿದ್ದಂತ ಟೈಮಲ್ಲಿ ಅವರು ಅಲ್ಲಿ ಸೇವೆ ಮಾಡ್ತಿದ್ದಂತ ಸ್ತ್ರೀಗಳ ಒಂದು ಕಾಂಚಿಗಳು, ಅಲ್ಲಿದ್ದ ಕನ್ನಡಿಗಳನ್ನ ತಗೊಂಡು ಈ ಗಂಗಾಲವನ್ನ ಮಾಡಿದ್ರು. ಆದ್ರೆ ನಾವು ಏನ್ ನೋಡ್ತೀವಿ ಅಂತ ಕೇಳಿದ್ರೆ, ಮುಂದಿನ ಕಾಲದಲ್ಲಿ ಅಲ್ಲಿ ತಪ್ಪುಗಳು ನಡೆದು ಬಿಡ್ತು. ಯಾಕಂತ ಕೇಳಿದ್ರೆ ಸ್ತ್ರೀಗಳು ಕೂಡ ಅಲ್ಲಿ ಸೇವೆ ಮಾಡ್ತಾ ಇದ್ರು. ಆಮೇಲೆ ನಮ್ಗೆ ಗೊತ್ತಿತ್ತು. ಸರಿ, ಇಲ್ಲಿಗೆ ನಾವು ಏನ್ ಮಾಡೋಣ ಅಂತ ಕೇಳಿದ್ರೆ, ಆತ್ಮೀಯ ರೀತಿಯಲ್ಲಿ ಬಂದ್ಬಿಡೋಣ. ಇದರ ವಿಚಾರ ಇಷ್ಟೇ ಇರೋದು. ಇದ್ರಲ್ಲಿ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಈ ಗಂಗಾಲವನ್ನ ಮಾಡ್ಬಿಟ್ಟು ಅದನ್ನ ನೀರು ತುಂಬಿ ಇಡಬೇಕು. ಆ ನೀರು ತುಂಬಿದ ಮೇಲೆ ಅಲ್ಲಿದ್ದಂತ ಆರನು ಅವರ ಮಕ್ಕಳು ಏನ್ ಮಾಡ್ಬೇಕಂದ್ರೆ, ಯಾವುದೇ ಮಾಡಿದ್ರೆ ಕೂಡ, ಎಲ್ಲಿಗೆ ಹೋದ್ರೆ ಕೂಡ ನಾವು ಕಾಲುಗಳು, ನಮ್ಮ ಕೈಗಳು ಏನಾಗುತ್ತೆ ಅಂತ ಕೇಳಿದ್ರೆ, ಅದು ಕೊಳೆ ಆಗೇ ಆಗ್ತದೆ. ಹೋಗ್ತಾರೆ, ಹೊರಗಡೆ ಬರ್ತಾರೆ, ನಡೀತಾರೆ, ಮಣ್ಣಲ್ಲಿ ನಡೀತಾರೆ, ಯಾವ್ದೋ ಒಂದು ಮುಟ್ತಾರೆ, ಏನೋ ಒಂದು ಮಾಡ್ತಾರೆ. ಅದನ್ನ ಮಾಡಿದ್ಮೇಲೆ ಇವಾಗ ನಾವು ಏನಾಗ್ತೀವಿ ಅಂತ ಕೇಳಿದ್ರೆ, ನಮಗೆ ಗೊತ್ತಿಲ್ದ್ರ, ನಮ್ಮ ಜ್ಞಾನಕ್ಕೆ ಗೊತ್ತಿಲ್ದಿರ ಒಂದು ಏನ್ ಮಾಡ್ತೀವಿ, ಅದನ್ನ ಅವರು ಮುಟ್ಟು ಬಿಡ್ತಾರೆ. ಅದನ್ನ ಮುಟ್ಟುಬಿಟ್ಟು ಮತ್ತೆ ದೇವದರ್ಶನ ಗುಡಾರದ ಒಳಗೆ ನೀವು ಹಾಗೆ ಹೋಗಂಗಿದ್ರೆ ನಿನಗೆ ಸಾವು ಅಂತ ಹೇಳ್ಬಿಟ್ರು. ಸಹೋದರಿ, ಏನಾಗುತ್ತೆ ಅಂತ ಕೇಳಿದ್ರೆ ಸತ್ತೋಗ್ತೀರಾ ಅಂತ ಹೇಳಿ ಒಂದು ವಾರ್ನಿಂಗ್, ಒಂದು ಎಚ್ಚರಿಕೆಯನ್ನು ಅಲ್ಲಿ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತೀವಿ. ಸರಿ, ಈಗಿರುವಾಗ ನಾವು ಆತ್ಮೀಯ ರೀತಿಯಲ್ಲಿ ಬಂದ್ಬಿಡೋಣ. ಈಗ ಏನಂತ ಕೇಳಿದ್ರೆ ಸಹೋದರರೇ, ನಾವು ಇದಕ್ಕೆ ಒಂದು ಆತ್ಮೀಯವಾದ ಅರ್ಥ ಇದೆ, ಬಹಳ ಮುಖ್ಯ. ಫಸ್ಟ್ ಆಫ್ ಆಲ್ ಇದಕ್ಕೆ ಅಳತೆ ಕೊಟ್ಟಿಲ್ಲ ಅಂತ ನೋಡ್ತೀವಿ. ಏನಕ್ಕಪ್ಪ ಅಳತೆ ಕೊಟ್ಟಿಲ್ಲ ಅಂತ ಕೇಳುವಾಗ ಬಹಳ ಮುಖ್ಯ. ಅಳತೆ ಕೊಡದಿರ ಇರುವ ಕಾರಣ ಏನಂತ ಕೇಳಿದ್ರೆ, ಇದನ್ನ ಎಷ್ಟೇ ಯಾವಾಗ ಲಿಮಿಟ್ ಇಲ್ವೋ, ಅದಕ್ಕೆ ಒಂದು ಏನಿಲ್ಲ, ಲಿಮಿಟ್ ಇಲ್ದಿರ ಒಂದು ಜಾಗಕ್ಕಲ್ಲ ಅಳತೆ ಕೊಟ್ಟಿರಲ್ಲ ಅವರು. ಯೇಸು ಕ್ರಿಸ್ತನಿಗೆ ಆ ಮೇಲಾಗಿದ್ದಂತ ಹೊದಿಕೆಗಳಲ್ಲಿ 2 ಹೊದಿಕೆಗೆ ಲಿಮಿಟ್ ಕೊಟ್ಟಿಲ್ಲ. ಯಾಕೆ ಲಿಮಿಟ್ ಇಲ್ಲ ಅಂತ ಕೇಳಿದ್ರೆ, ಕ್ರಿಸ್ತನ ಪ್ರೀತಿಯು ಅದಕ್ಕೆ ನಮ್ಮ ಲಿಮಿಟ್ ಇಲ್ಲ, ಅದಕ್ಕೆ ಒಂದು ಅಳತೆ ಇಲ್ಲ, ಅಷ್ಟು ಪ್ರೀತಿ ಇತ್ತು. ಆತನ ಅದೇ ತರ ಇನ್ನೊಂದು ಹೊದಿಕೆಯಲ್ಲಿ, ಆತನ ಈಡು ಬಳಿಯಲ್ಲಿ ಯಾರು ಕೂಡ ಭಾಗವಹಿಸೋದಕ್ಕೆ ಸಾಧ್ಯವಿಲ್ಲ. ಆತನ ಲಿಮಿಟ್ಟು ಯಾರು ಕೂಡ ಅದನ್ನ ಮುಟ್ಟಕ್ಕಾಗೋದಿಲ್ಲ ಅಂತ ನೋಡಿದ್ವಿ. ಆತನ ಪ್ರೀತಿ, ಆತನ ಪವಿತ್ರ ಆತ್ಮ ನೋಡಿ, ಕ್ರಿಸ್ತನಿಗೆಲ್ಲ ಪವಿತ್ರ ಆತ್ಮ, ಆತನ ಪ್ರೀತಿ ಎಲ್ಲವೂ ಏನಂತ ಕೇಳಿದ್ರೆ ಹೆಚ್ಚಾಗಿರ್ತದೆ, ಅದಕ್ಕೆ ಅಳತೆನೇ ಇಲ್ಲ. ಆ ತರ ಒಂದು ಇದ್ದಂತ ವಿಷಯ. ಇಲ್ಲಿಗೆ ಈ ಗಂಗಾಳ ನಮಗೆ ಏನಪ್ಪ ಸೂಚನೆ ಮಾಡುತ್ತೆ ಅಂತ ಕೇಳಿದ್ರೆ, ಇದು ಪಾಪಿಗಳನ್ನು ಅದನ್ನ ಶುದ್ಧೀಕರಣೆ ಮಾಡೋದಿಕ್ಕೆ ಇದು ಲಿಮಿಟೇ ಇಲ್ಲ ಅಂತ ನೋಡ್ತೀವಿ. ಸಹೋದರರೇ, ಅದಕ್ಕೆ ಲಿಮಿಟೇ ಇಲ್ಲ ಅಂತ ನಾವು ನೋಡ್ತೀವಿ. ಸಹೋದರರೇ, ಆ ತರ ಇರುವಾಗ ಇದು ಏನಪ್ಪಾ ನಮಗೆ ಸೂಚನೆ ಆಗ್ತದೆ, ಇದು ಏನು ಅಂತ ಕೇಳಿದ್ರೆ, ಸಹೋದರಿ ಅವಾಗೆ ಸಹೋದರಿ ಅಂದ್ರು, ಇದು ಏನ್ ಸೂಚನೆ ಆಗ್ತದೆ ಅಂತ ಹೇಳಿದ್ರೆ, ಆತ್ಮೀಯ ರೀತಿಯಲ್ಲಿ ಇರುವಾಗ ನಾವು ಎರಡನೇ ಸ್ಟೆಪ್ ಎತ್ತುವಾಗ ನಮಗೆ ಒಂದು ವಾಕ್ಯ ಓದನ. ಎಬೇಸಿಯ 5ನೇ ಅಧ್ಯಾಯ ಕನ್ನಡದಲ್ಲಿ 27ನೇ ವಾಕ್ಯ.
ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ರಿ. ಎಬೇಸಿಯರಿಗೆ 5ನೇ ಅಧ್ಯಾಯ 27ನೇ ವಾಕ್ಯ. ಅದನ್ನು ಕಳಂಕ, ಸುಕ್ಕು ಮುಂತಾದದ್ದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷಿಯೂ ಮಹಿಮೆಯುಳ್ಳದ್ದೂ ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲೇ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ನೋಡಿದ್ರ, ಹಾಗಾದ್ರೆ ವಾಕ್ಯ ಉಪದೇಶ ಅಂತ ಹೇಳುವಾಗ ಸಹೋದರರೇ ಸಹಿತವಾದ ಜಲಸಮವಾದ ಮಾಡಿಸಿ ಶುದ್ಧ ಮಾಡಬೇಕು. ವಾಕ್ಯ ಉಪದೇಶದಲ್ಲಿ ನಮ್ಮದೇ ಇರುವ ಏನಂತ ಕೇಳಿದ್ರೆ, ಈ ಗಂಗಾಳ ಅದರಲ್ಲಿ ಇದ್ದಿದ್ದಂತ ನೀರು ಫಸ್ಟ್ ಏನಂತ ಕೇಳಿದ್ರೆ ಇದನ್ನ ಅರ್ಥ ಮಾಡ್ಕೋಬೇಕು. ಈ ಗಂಗಾಳ ಏನು ಅಂತ ಹೇಳುವಾಗ ನಮ್ಗೆ ಮತ್ತೆ ಆ ಗಂಗಾಳ ನಮ್ಗೆ ಏನ್ ತೋರ್ಸ್ಕೊಡುತ್ತೆ ಅಂತ ಕೇಳಿದ್ರೆ, ಪರಿಪೂರ್ಣ ಮನುಷ್ಯನಾದ ಕ್ರಿಸ್ತ ಯೇಸುನು, ಆತನಲ್ಲಿ ಯಾವ ಒಂದು ಏನಿಲ್ಲ ರೀ, ಮಾಫ್ ಇಲ್ಲ ಅಂತ ಹೇಳ್ತಾರೆ. ವಾಕ್ಯ ಫಸ್ಟ್ ಅದು ಓದ್ಬಿಡೋಣ. ಹೆಬ್ರಿಯರಿಗೆ 7ನೇ ಅಧ್ಯಾಯ 26ನೇ ವಾಕ್ಯ. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಈತನು ಪರಿಶುದ್ಧನು, ನಿರ್ದೋಷಿಯೂ ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನೂ ಆಗಿರುವನು. ಇಂಥ ಒಂದು ಯಾಚಕನು ಅಂತ ಹೇಳುವಾಗ ಆತನು ನಿರ್ದೋಷಿ ಅಂತ ಹೇಳ್ತಾರೆ. ಸಹೋದರರೇ, ಪಾಪಿಗಳಿಗೆ ಸೇರಿದವನು ಅಂತ ಹೇಳುವಾಗ ಪರಿಶುದ್ಧವಂತ ಒಬ್ಬನು ಯಾರಂತ ಕೇಳಿದ್ರೆ ಕ್ರಿಸ್ತನೇ. ಈ ಗಂಗಾಳ ಆ ಒಂದು ತಾಮ್ರ ಏನ್ ತೋರ್ಸುತ್ತೆ ಅಂತ ಕೇಳಿದ್ರೆ, ಕಾಂಚು ಅಂತ ಹೇಳಿದ್ರೆ ಕನ್ನಡಿ ಹೆಂಗಿದೆಯೋ, ಕನ್ನಡಿ ಯಾಕಪ್ಪ ಹಾಕಿದ್ರು ಅಂತ ಕೇಳಿದ್ರೆ, ಆ ಕನ್ನಡಿ ಹೆಂಗಿದೆಯೋ ಅದೇ ತರ ಅಂತ ಕ್ರಿಸ್ತನಂತೆ. ಆತನಲ್ಲಿ ಒಂದು ಪಾಪ ಇಲ್ಲ ನೋಡಿ. ಅದನ್ನ ನೋಡುವಾಗ ಅದ್ರಲ್ಲಿ ನೋಡಿ ಒಂದು ಕನ್ನಡಿ, ಒಂದು ಒಂದು ಕನ್ನಡದಲ್ಲಿ ಹೋಗಿ ನೋಡುವಾಗ ಆ ಕನ್ನಡಿ ಗಲೀಜಾಗ್ಬಿಟ್ಟಿದ್ರೆ ಅದರಲ್ಲಿ ನಮ್ಮ ಮುಖವೇನೆ ಸರಿಯಾಗಿ ಕಾಣೋದಿಲ್ಲ ಅದಕ್ಕೆ ಅಲ್ವಾ. ಕಾರಣ ಯಾಕಂದ್ರೆ ಏನಪ್ಪಾ ಇದು ಗಾಜಿ ಸರಿ ಇಲ್ಲ ಅಂತ ನಾವು ಅದು ಒರೆಸ್ತೀವಿ, ಕ್ಲೀನ್ ಮಾಡ್ತೀವಿ. ಅವಾಗ ಕೂಡ ಅದನ್ನ ರಸ್ಟ್ ಹಿಡಿದ್ಬಿಟ್ರೆ ಒಂದು ಪಶೆ ಆದ್ಮೇಲೆ ಬಂದ್ಬಿಟ್ಟಿದ್ರೆ, ಒಂದು ಕರೆ ಬಂದ್ಬಿಟ್ಟಿದ್ರೆ ನಮ್ಗೆ ಇಷ್ಟ ಇರಲ್ಲ ಅದನ್ನ ನೋಡಕ್ಕೆ. ಆದ್ರೆ ಕ್ರಿಸ್ತನು ಯಾವ ತರ ಇದ್ದನು ಅಂತ ಹೇಳುವಾಗ ಆತನ ಕನ್ನಡಿ ತರ ಇದ್ದಂತೆ ಅಲ್ವರ. ಈ ವಾಸ್ ರಿಫ್ಲೆಕ್ಟೆಡ್ ಗಾಡ್ ಅಂತ ಹೇಳ್ತಾರೆ. ಅದಕ್ಕೆ ಕನ್ನಡಿ ಅಂತ ಹೇಳುವಾಗ ಏನು, ಆತನನ್ನು ಹೇಳ್ತೀವಿ. ಯೇಸು ಸ್ವಾಮಿ ಹೇಳ್ತಾರಲ್ಲ, ನೀನು ನನ್ನನ್ನ ನೋಡಿದ್ರೆ ಯಾರನ್ನ ನೋಡ್ದಂಗೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ತಂದೆಯ ದೇವರನ್ನ ನೋಡ್ದಂಗೆ. ಆತನ ಒಂದು ಸ್ವರೂಪ, ಆತನ ಒಂದು ಕನ್ನಡಿ ಹೆಂಗಿತ್ತಂತ ಕೇಳಿದ್ರೆ ಅದೇ ತರ ಇತ್ತಂತೆ. ಅವ ಯೇಸು ಸ್ವಾಮಿ ಯಾಗಿದ್ರು ಅಂತ ಕೇಳಿದ್ರೆ, ತಂದೆಯ ದೇವ್ರು ಯಾಗಿದ್ರು ಅದೇ ತರ ಇತ್ತರಂತೆ ಇವರು ಅಲ್ವಾ. ಕಾಂಚು, ಅದಕ್ಕೆ ಅದು ಕನ್ನಡಿ ಅಂತ ಹೇಳ್ತಾರೆ. ಎನಿಸಿ ಅದೇ ತರ ನಾವು ಕೂಡ ಆ ಗಂಗಾಳದಲ್ಲಿ ಅಲ್ಲಿ ಹೋಗಿ ನೋಡುವಾಗ ನಮ್ಮ ಮುಖದಲ್ಲಿ ಆ ಯೇಸು ಕ್ರಿಸ್ತನ ಒಂದು ಸ್ವರೂಪಕ್ಕೆ ನಾವು ಬರಬೇಕು ಅಂದ್ರೆ ಮೊದಲು ಆ ಕಾಂಚನ್ನು ನೋಡ್ಬೇಕು, ಕ್ರಿಸ್ತನನ್ನು ನೋಡ್ಬೇಕು. ಆತನ ಪಾಪದಲ್ಲಿ ನಿರ್ದೋಷಿಯಾಗಿದ್ದು ಯಾವ ಪಾಪಕ್ಕೆ ಸೇರಿದಂತ ಯಾರ್ರಿ ಪರಿಶುದ್ಧವಾಗಿ ಇದ್ದಿದ್ದಂತ ಆಕಾಶ ಮಂಡಲಿ ಆಗ್ಲಿ ಇಲ್ಲ ಉನ್ನತವಾಗ್ಲಿ ಆಗಿರುವನು ಅಂತ ಹೇಳಿದ್ರು. ಆ ತರ ಇರುವಾಗ ಸಹೋದರ ಈ ಗಂಗಾಳ ಮೊದಲು ಕ್ರಿಸ್ತನನ್ನ ಸೂಚನೆ ಮಾಡ್ತದೆ. ಆತನ ಪರಿಶುದ್ಧವಾಗಿ ಇದ್ದಿದ್ದಂತ ಒಂದು ವಿಷಯ ಯಾವಾಗೂ ಅವರು ಪರಿಶುದ್ಧವಾಗಿ ಇದ್ದಿದ್ದ ಕನ್ನಡಿ ಹೆಂಗೆ ಆತನ ಇದ್ದಂತೆ. ಅದೇ ತರ ಈಗ ಹೋಗಿ ನಾವು ಅದನ್ನ ನೋಡ್ಬೇಕು ಅಂತ ಕೇಳಿದ್ರೆ, ಇವಾಗ ನಾವು ಏನ್ ಮಾಡಕ್ಕಾಗಲ್ಲ, ಯೇಸು ಕ್ರಿಸ್ತನ ನಾವು ನೋಡಂಗಿಲ್ಲ. ಆದ್ರೆ ಯಾವ್ದ್ರಲ್ಲಿ ನಾವು ತೊಳ್ಕೊಬೇಕು ಅಂದ್ರೆ ಆತನ ನೀರು, ಅದರಲ್ಲಿ ಇದ್ದಿದ್ದಂತ ನೀರು ಇದೆ. ಆ ನೀರು ಏನಪ್ಪಾ ಅಂತ ಕೇಳಿದ್ರೆ ತಂದೆಯ ಕ್ರಿಸ್ತನು ಕೊಟ್ಟಿದ್ದಂತ ವಾಕ್ಯಗಳು ಅಂತ ಹೇಳ್ತಾರೆ. ಆತನ ಉಪದೇಶ ಮಾಡಿದಂತ ವಾಕ್ಯದಲ್ಲಿ ನಮ್ಮ ಪಾಪಗಳೆಲ್ಲ ನಾವು ಏನ್ ಮಾಡ್ಬೋದು ಅಂತ ಹೇಳ್ತಾರೆ, ತೊಳ್ಕೊಬೇಕು. ನೋಡ್ರಿ, ಈ ಪಾಪಗಳೆಲ್ಲ ನಾವು ಏನ್ ಮಾಡ್ಬೇಕಂತ ಕೇಳಿದ್ರೆ ಸಹೋದರರೇ, ನಾವು ತೊಳಿಬೇಕು. ಯಾಕಂದ್ರೆ ನಮ್ಮಲ್ಲಿ ಪಾಪ ಏನಾಗಿದೆ ಅಂತ ಕೇಳಿದ್ರೆ, ನಾನು ಹೇಳ್ದನಲ್ಲ ಆವಾಗ್ಲೇ, ನಾವು ಈಗ ಮುಂದೆ ಹೋಗ್ಬೇಕಾದ್ರೆ ನಮ್ಮ ಪಾಪಗಳು ನಮಗೆ ಗೊತ್ತಿಲ್ದಿರ ನಮ್ಮಲ್ಲಿ ಪಾಪಗಳು ಉಂಟಾಗುತ್ತೆ ಅಲ್ವಾ. ಸಹೋದರರೇ, ನಮ್ಮಲ್ಲೇ ನಾವೇನ್ ತಿಳ್ಕೊಂಡಿದೀವಿ, ಅನೇಕರು ನಾವು ಏನ್ ತಿಳ್ಕೊಂಡಿದೀವಿ ಅಂತ ಕೇಳಿದ್ರೆ, ನಮ್ಮ ಶುದ್ಧೀಕರಣೆ ನಮಗೆ ಬಹಳ ಮುಖ್ಯ ರೀ. ಶುದ್ಧೀಕರಣೆ ನಾವು ಏನ್ ತಿಳ್ಕೊಂಡಿದ್ವಿ, ನಾನು ಪಾಪ ಮಾಡಿಲ್ಲ, ನಾನು ಎಲ್ಲೂ ಹೋಗಿಲ್ಲ, ನನಗೇನಾಗಲ್ಲ ಅಂತ ಕೇಳಿದ್ರೆ, ನಾನು ಯಾರಿಗೂ ತಪ್ಪು ಮಾಡಿಲ್ಲ, ಯಾರಿಗೂ ದ್ರೋಹ ಮಾಡಿಲ್ಲ, ಯಾರ ಹತ್ರ ನಾನು ಸುಳ್ಳು ಹೇಳಲ್ಲ, ನಾನಾಗಿದ್ದೀನಿ. ನಾನು ಏನಾಗ್ತಾ ಇದ್ದೀನಿ ಅಂತ ಕೇಳಿದ್ರೆ, ನಾನಾಗಿದ್ದೀನಿ, ನಾನು ದೇವ್ರ ವಾಕ್ಯ ಓದ್ತೀನಿ, ಸಭೆಗೆ ಹೋಗ್ತೀನಿ, ಮನೇಲಿ ಇದ್ದೀನಿ, ಯಾರ ಹತ್ರನು ನಾನು ಜಾಸ್ತಿ
ಮಾತಾಡೋದಕ್ಕೆ ಹೋಗೋದಿಲ್ಲ, ಇಂಥ ಕಾರ್ಯಗಳೆಲ್ಲ ಹೋಗೋದಿಲ್ಲ. ಆದ್ರಿಂದ ನನಗೆ ಅಷ್ಟು ಏನಾಗಲ್ಲ ಅಂತ ಕೇಳಿದ್ರೆ, ಪಾಪ ನನ್ನನ್ನು ಇಲ್ಲ ಅಂತ ಯಾರಾದ್ರೂ ಹೇಳಕ್ಕೆ ಸಾಧ್ಯನಾ? ಪಾಪ ಇಲ್ಲ ಅಂತ ಹೇಳಕ್ ಸಾಧ್ಯನಾ ಸೋದರ ಸೋದರಿಯರೇ? ಹಾಗಿದ್ರೆ ವಾಕ್ಯ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ನಮಗೆ ಆಟೋಮೆಟಿಕ್ ಆಗಿ ಅಂದ್ರೆ ನಮ್ಮ ಹೃದಯದ ಪಾಪಗಳು ಹೆಂಗ್ ಬಂದಿದೆ ಅಂತ ಹೇಳುವಾಗ ಒಂದು ವಾಕ್ಯ ಓದ್ರಿ. ಮಾರ್ಕು ಸೋದರ ಸೋದರಿ ಓದ್ರಿ ಸಿಸ್ಟರ್. ಮಾರ್ಕು 6ನೇ ಅಧ್ಯಾಯ, ಸಾರಿ 7ನೇ ಅಧ್ಯಾಯ, ಮಾರ್ಕ್ 7ನೇ ಅಧ್ಯಾಯ, ಮಾರ್ಕ್ ಬರೆದ ಸುವಾರ್ತೆ 7ನೇ ಅಧ್ಯಾಯ 21, 22, 23ನೇ ವಾಕ್ಯ ಓದು. ಮನುಷ್ಯನೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವುದು. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಶೆ, ಕೇಡುತನ, ಮೋಸ, ಬಂಡತನ, ಹೊಟ್ಟೆ ಕಿಚ್ಚು, ಬೈಗುಳು, ಸೊಕ್ಕು ಬುದ್ಧಿಗೇಡಿತನ, ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ನೋಡ್ರ 23ನೇ ವಾಕ್ಯ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂದನು. ನೋಡಿದ್ರ ಸಹೋದರ ಸಹೋದರಿ, ಇದು ಎಲ್ಲಿಂದ ಹೊರಟು ಬರ್ತದೆ ಅಂತ ಹೇಳಿದ್ರೆ ಹೊರಗಡೆಯಿಂದ ಅಲ್ಲ, ಹೊರಗಡೆಯಿಂದ ಇಲ್ಲ, ನನ್ನ ಮನಸ್ಸಿಂದಾನೇ ಇದು ಉಂಟಾಗೋದು. ನೀನು ಅದನ್ನ ಶುದ್ಧೀಕರಣೆ ಮಾಡ್ದಿರ ಹೋದ್ರೆ ನೀನು ಏನಾಗ್ತದೆ, ಹೊಳೆ ಆಗ್ತದೆ ಅಂತ ಹೇಳ್ತಾರೆ. ಹೌದು ಸಹೋದರ ಸಹೋದರರೇ, ಇದು ಮನುಷ್ಯನ ಒಳಗೇನೆ ಅದು ಬರ್ತದೆ. ಸ್ವಲ್ಪ ನಾವು ಶುದ್ಧೀಕರಣ ಮಾಡಿಲ್ಲ, ದಿನ ದಿನ ವಾಕ್ಯದಿಂದ ಆ ವಾಕ್ಯದಿಂದ ನಾವು ನಮ್ಮನ್ನ ತೊಳ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವೇನಾಗ್ತೀರಿ ಅಂತ ಕೇಳಿದ್ರೆ ಸಹೋದರ ಸಹೋದರರೇ, ನಾವು ಕರೆ ಆ ಕೊಳೆ ನಮ್ಮೊಳಗಿದ್ರೆ ಆಗ್ಬಿಡ್ತದೆ. ಯಾರಾದ್ರೆ ಒಬ್ಬನು ನನ್ನಲ್ಲಿ ಪಾಪ ಇಲ್ಲ ಅಂತ ಯಾರು ಹೇಳಕ್ಕೆ ಸಾಧ್ಯನಾ? ಯಾರಾದ್ರೂ ಒಬ್ಬನು ನನ್ನಲ್ಲಿ ಪಾಪ ಇಲ್ಲ ಅಂತ ಹೇಳಕ್ ಸಾಧ್ಯವಾ? ಖಂಡಿತ ಇಲ್ಲ. ಸಹೋದರರೇ, ಇದು ಆಟೋಮೆಟಿಕ್ ನಮ್ಮಲ್ಲಿ ಪಾಪ ಬಂದ್ಬಿಡ್ತದಂತೆ. ಇದು ಮನಸ್ಸಿಂದ ಉಂಟಾಗುತ್ತೆ ಅಂತ, ಆತನ ಹೃದಯದಲ್ಲಿ ಆತನ ಯೋಚನೆಯಿಂದ ನಮಗೆ ಏನಾಗುತ್ತೆ ಅಂತ ಕೇಳಿದ್ರೆ ಪಾಪ ಉಂಟಾಗುತ್ತಂತೆ. ಇದನ್ನ ನಾವು ಹೆಂಗೆ ಹೋಗಿ ನಾವು ಈ ಗಂಗಾಲ ಇದೆಯಲ್ಲ, ಕ್ರಿಸ್ತನಾಗಿ ಇದ್ದಿದ್ದಂತ ಈ ಗಂಗಾಲ, ಆ ಒಂದು ನೀರು ಆತನ ವಾಕ್ಯ ಉಪದೇಶದಲ್ಲಿ ನಮ್ಮನ್ನ ನಾವು ತೊಳ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು ಸಹೋದರ ಸಹೋದರಿಯರೇ, ಒಂದು ವಾಕ್ಯ ಕೂಡ ಓದೋಣ. 1ನೇ ಯೋಹನ 1ನೇ ಅಧ್ಯಾಯ 7ನೇ ವಾಕ್ಯ. 1 ಯೋಹಾನನ ಬ್ರದರ್? ಹೌದು. 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ, ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನೋಡಿದ್ರ, ಆತನ ರಕ್ತವನ್ನು ನಮ್ಮ ಪಾಪವನ್ನು ಶುದ್ಧೀಕರಣೆ ಮಾಡ್ತಾ ಇದ್ದಂತೆ. ಆತನು ನಡೆದಂಗೆ ಬೆಳಕಲ್ಲಿ ಅಂತ ಹೇಳಿದ್ರೆ ಏನರ್ಥ? ವಾಕ್ಯದಲ್ಲಿ ಅಲ್ವಾ? ಆ ವಾಕ್ಯದಲ್ಲಿ ನಾವು ನಡೆಯುವಾಗ, ಐಕ್ಯದಲ್ಲಿ ನಾವು ನಡೆಯುವಾಗ ಕ್ರಿಸ್ತನನ್ನು ರಕ್ತವನ್ನು ನಮ್ಮನ್ನ ಶುದ್ಧೀಕರಣೆ ಮಾಡ್ತದೆ. ಅದಕ್ಕೆ ನಾವು ಏನ್ ತಿಳ್ಕೊಬಾರ್ದು ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ನಾವು ಹಿಂಗಿದ್ರೆ ನನ್ನಲ್ಲಿ ಪಾಪ ಇಲ್ಲ ಅಂತ ಒಬ್ಬನು ಕೂಡ ಹೇಳಕ್ ಸಾಧ್ಯವಿಲ್ಲ. ವಾಕ್ಯ 8ನೇ ವಾಕ್ಯ ಓದ್ರಿ ಸಿಸ್ಟರ್. ಹಂಗೆ ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು. ನೋಡಿದ್ರ, ನಮ್ಮಲ್ಲಿ ಪಾಪ ಇಲ್ಲ ಅಂತ ಒಬ್ಬನು ಹೇಳಿದ್ರೆ ನನಗೆ ಅವಶ್ಯಕತೆ ಇಲ್ಲ, ನಾನು ತೊಳ್ಕೊಳ್ಳುವ ಅವಶ್ಯಕತೆ ಇಲ್ಲ, ನಾನು ಏನು ಹೇಳಲ್ಲ, ಯಾರಿಗೂ ಮಾತಾಡಲ್ಲ, ನಾನು ಪಾಪನೇ ಮಾಡಲ್ಲ ಅಂತ ಒಬ್ಬನು ಒಂದು ವೇಳೆ ನೀನು ಹೇಳಂಗಿದ್ರೆ ನೀನು ದೊಡ್ಡ ಪಾಪಿ, ನಿನ್ನ ಮೋಸ ಮಾಡ್ಕೊಂತೀಯ ಅಂತ ಹೇಳ್ತಾರೆ. ಯಾಕೆಂದ್ರೆ ಪಾಪ ಅಂದ್ರೆ ನಾವು ಏನ್ ತಿಳ್ಕೊಂಡಿದ್ದೀರಿ ಸಹೋದರ ಸಹೋದರರೇ, ಏನೋ ಒಂದು ಮಾಡಿದ್ರೆ ಮಾತ್ರ ಪಾಪ ಅಂತ ತಿಳ್ಕೊಂಡಿದ್ದೀರಿ ನಾವು. ಅಲ್ಲ ಸಹೋದರ ಸಹೋದರಿ, ನಾವು ಗೊತ್ತಿದ್ದು ಎಲ್ಲಾ ವಾಕ್ಯಗಳು ಗೊತ್ತಿದ್ದು ನಾವು ಯಾವಾಗ ಈ ದೇವದರ್ಶನ ಗುಡಾರ ಒಳಗೆ ಬಂದಿದೀವೋ, ಈಗ ಮೋಶೆಗೆ ಒಂದು ವಿಷಯ ತೋರಿಸಿಕೊಟ್ರು, ನಾನು ನಿನಗೆ ಬೆಟ್ಟದ ಮೇಲೆ ತೋರಿಸಿದಂತ ವಿಷಯಗಳನ್ನು ಮಾಡೋದಕ್ಕೆ ಎಚ್ಚರಿಕೆಯಾಗಿರು. ಆ ಎಚ್ಚರಿಕೆ ನೀನು ಮಾಡುವಾಗ ಏನೇ ಮಾಡಿದ್ರು ಗೊತ್ತಿದ್ದು ಇದನ್ನ ಮಾಡ್ಲಿಲ್ಲ ಅಂದ್ರೂ ನಿನಗೆ ಸಾವು. ದೇವದರ್ಶನ ಗುಡಾರಲ್ಲಿ ಕರೆದ್ಬಿಟ್ಟು ಇದನ್ನ ಮಾಡ್ಲಿಲ್ಲ ಅಂದ್ರೆ ಕೂಡ ನಿನಗೆ ಸಾವಾಗಿರ್ತದೆ. ಅದೇ ತರ ನಮಗೇನಿದೆ ಅಂತ ಕೇಳಿದ್ರೆ, ನಾವು ಯಾವಾಗ ಈ ಸತ್ಯವನ್ನು ಅರ್ಥ ಮಾಡ್ಕೊಂಡಿದೀವೋ, ಸತ್ಯದಲ್ಲಿ ನಡೆಯಕ್ಕೆ ನಾವು ಶುರುವಾಗಿದ್ವೋ, ಇವೆಲ್ಲ ಬೆಳಕಲ್ಲಿ ನಾವು ನಡೀತಾ ಇದೀವೋ, ಇವಾಗ ಒಳ್ಳೇದು ಯಾವ್ದಂತ ಗೊತ್ತಿದ ಮೇಲೆ
ಕೆಟ್ಟದ್ದು ಯಾವ್ದು ಅಂತ ಗೊತ್ತಿದ ಮೇಲೆ ನೀನು ಒಳ್ಳೇದನ್ನ ಮಾಡಿಲ್ಲ ಅಂದ್ರೆ ಕೂಡ ಪಾಪ ಆಗುತ್ತೆ. ಯಾಕೋಬ 4ನೇ ಅಧ್ಯಾಯ 17ನೇ ವಾಕ್ಯ. ಯಾಕೋಬ 4ನೇ ಅಧ್ಯಾಯ 17ನೇ ವಾಕ್ಯ. ಯಾಕೋಬ 4:17. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೆ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಅದ್ರ ಅದು ಒಳ್ಳೇದಂತ ಗೊತ್ತಿದ್ದು ಕೂಡ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಪಾಪದೊಳಗೆ ಇರ್ತೀವಿ ಅಂತ ಹೇಳ್ತಾರೆ. ಹಾಗಿದ್ರೆ ನೋಡ್ರಿ ಸಹೋದರ ಸಹೋದರಿ, ನಮ್ಮಲ್ಲಿ ಪಾಪ ಉಂಟಾಗತ್ತೆ. ಇದಕ್ಕೆ ನಮಗೆ ದಿನ 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 ಶುದ್ಧೀಕರಣೆ ಬೇಕು. ದೇವರ ವಾಕ್ಯದಿಂದ ತೊಳ್ಕೊಳ್ಳೇಬೇಕು. ಆ ವಾಕ್ಯ ಹೆಂಗಿದೆ ಅಂತ ಕೇಳಿದ್ರೆ ಆ ಗಂಗಾಳದಲ್ಲಿ ಇದ್ದಿದ್ದಂತ ಆ ಕನ್ನಡಿ ತರ ಇದೆ ಅಂತ ಹೇಳ್ತಾರೆ. ಆ ಕನ್ನಡಿ ತರ ಇದೆ. ದಿನ ದಿನ ನಾವು ಮಾಡುವ ತಪ್ಪುಗಳು ನಮ್ಮ ಹತ್ರ ತೋರ್ಸ್ಕೊಡೋದೇ ದೇವರ ವಾಕ್ಯವೇ, ಕ್ರಿಸ್ತನ ಒಂದು ಉಪದೇಶವೇ, ಕ್ರಿಸ್ತನ ನಡೆದಿದ್ದಂತ ಆತನ ಒಂದೊಂದು ಹೆಜ್ಜೆ ಜಾಡನ್ನು ನಾವು ನೋಡುವಾಗ, ಆತನ ನೋಡುವಾಗ ನಾವು ಎಂತ ಪಾಪಿಗಳಂತ ನಾವು ನಮ್ಮನ್ನ ಶುದ್ಧೀಕರಣೆ ಮಾಡೋದಿಕ್ಕೆ ಬಹಳ ಮುಖ್ಯವಂತದ ವಿಷಯ ಅಂತ ಹೇಳ್ತಾರೆ. ನಾನೇ ಸತ್ಯ ಅಂತ ಹೇಳ್ತಾರೆ ಕ್ರಿಸ್ತನು ಅಲ್ವಾ. ಯೋಹನ 14ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನೋಡ್ತೀವಿ, ನಾನೇ ಸತ್ಯ ಅಂತ ಹೇಳ್ತಾರೆ ಕ್ರಿಸ್ತನು. ಆ ಸತ್ಯದಿಂದ ನಮ್ಮನ್ನ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂತ ಕೇಳಿದ್ರೆ ಶುದ್ಧೀಕರಣೆ ಮಾಡು ಅಲ್ವಾ. ವಾಕ್ಯ ಎಲ್ಲಿದೆ? ಒಂದು ವಾಕ್ಯ ಓದ್ರಿ. ಓದಿ ಸಿಸ್ಟರ್. ಯೋಹನ 14ನೇ ಅಧ್ಯಾಯ 6ನೇ ವಾಕ್ಯ ಓದ್ರಿ. ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆ ಬಳಿಗೆ ಬರುವುದಿಲ್ಲ ಅಂತ ಹೇಳ್ಬಿಟ್ಟು ಸಹೋದರ ಸಹೋದರಿಯರೇ ಅಲ್ವಾ. ದೈ ವರ್ಡ್ ಇಸ್ ಟ್ರೂತ್. ಆತನ ವಾಕ್ಯವೇ ಸತ್ಯ. ಸತ್ಯದಿಂದ ನಮ್ಮನ್ನ ಏನ್ ಮಾಡ್ರಿ? ಶುದ್ಧೀಕರಣೆ, ಸ್ಯಾಂಟಿಫೈ ಅಂತ ಹೇಳ್ತಾರೆ. ನಮ್ಮನ್ನ ತೊಳಿಬೇಕು, ಸತ್ಯವನ್ನು ಆತನ ಮಾರ್ಗದಲ್ಲಿ ನಡಿಬೇಕು ಸಹೋದರ ಸಹೋದರಿ. ಆದ್ರಿಂದ ಸಹೋದರ ಸಹೋದರಿಯರೇ ನಾವು ಏನಾಗ್ತೀರ ಅಂತ ಕೇಳಿದ್ರೆ ನಮ್ಮ ಪಾಪಗಳನ್ನ ಅರಿಕೆ ಮಾಡ್ತಾನೆ ಇರ್ಬೇಕು, ನಮ್ಮನ್ನ ಶುದ್ಧೀಕರಣೆ ಮಾಡ್ತಾ ಇರ್ಬೇಕು. ದಿನ ದಿನ ನಾವು ಯಾವಾಗೂ ಸರಿ ನಾವು ಹೋಗಿ ಆ ಗಂಗಾಳದಲ್ಲಿ ಹೆಂಗೆ ನಾವು ಶುದ್ಧೀಕರಣ ಮಾಡ್ತೀವೋ ನಮ್ಮದಲ್ಲಿ ನಾವು ಪಾಪ ಬರ್ತಾನೆ ಇರ್ತದೆ. ನಾವು ವಾಕ್ಯದಿಂದ ಏನಾಗಿರ್ತೀವಿ ಅಂತ ಕೇಳಿದ್ರೆ, ವಾಕ್ಯದಿಂದ ಯಾವಾಗ ಅಂತ ಕೇಳಿದ್ರೆ, ಯಾವಾಗ ಈ ಪೆಂಟಕಾಸ್ಟ್ ಟೈಮ್ ಅಲ್ಲಿ ಸಹೋದರ ಸಹೋದರಿಯರೇ ಬಂತೋ, ಆ ಪೆಂಟಕಾಸ್ಟ್ ಟೈಮ್ ಇಂದ ಇವಾಗ ತನಕ, ಅಂದ್ರೆ ಆ ಪೆಂಟಕಾಸ್ಟ್ ಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಮರ್ತ್ಬಿಟ್ಟೆ ನಾನು. ಓಕೆ, ಆ ಪೆಂಟಕಾಸ್ಟ್ ಟೈಮ್ ಇಂದ ಯಾವುದು ಪಂಚಸಮ ಕಾಲದಿಂದ ಉಂಟಾಗಿ ಇನ್ನ ತನಕ ನಮಗೆ ಒಂದು ಸಹೋದರ ಸಹೋದರಿಯರೇ ನಾವು ಶುದ್ಧೀಕರಣೆ ಮಾಡ್ಬೇಕಂತ ಕೇಳಿದ್ರೆ ಅದು ಒಂದೇ ಒಂದು ತಂದೆ ದೇವರು ಕೊಟ್ಟಿದ್ದಂತ ಕ್ರಿಸ್ತನ ಆ ವಾಕ್ಯ ಅಲ್ವಾ. ಆ ವಾಕ್ಯದಲ್ಲಿ ಹುಟ್ಟಿದೀವಿ ನಾವು. ಅದಕ್ಕೆ ನಾವು ಹುಟ್ಟಿರೋದು ಯಾವ್ದ್ರಿಂದ ಅಂತ ಕೇಳಿದ್ರೆ, ನಾವು ಯಾಕೋಬ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನಾವು ಏನ್ ಓದ್ತೀವಿ ಅಂತ ಕೇಳಿದ್ರೆ, ನಾವು ಆ ವಾಕ್ಯದಲ್ಲಿ ಹುಟ್ಟಿದಿರಿ ಅಂತ ಹೇಳ್ತಾರೆ. ನಮಗೆ ಶುದ್ಧೀಕರಣ ಮಾಡ್ಬೇಕಾದ್ರೆ ಆ ವಾಕ್ಯವೇ ಬಹಳ ಮುಖ್ಯ. ಒಬ್ಬನು ನೋಡಿದ್ರೆ ಒಬ್ಬನು ವಾಕ್ಯ ಓದಿದ್ರೆ ಸಿಸ್ಟರ್, ಯೋಹನ 3ನೇ ಅಧ್ಯಾಯ 5ನೇ ವಾಕ್ಯ ಓದ್ರಿ. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ನೋಡ್ರ, ಒಬ್ಬನು ನೀರಿನಿಂದಲೇ ಆತ್ಮದಿಂದಲೇ ಹುಟ್ಟಿಲ್ಲ ಅಂತ ಹೇಳಿದ್ರೆ ದೇವರ ರಾಜ್ಯಕ್ಕೆ ಸೇರೋದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಆ ನೀರಿನಿಂದ ಹುಟ್ಟಿರೋದಂತ ಕೇಳುವಾಗ ಬ್ಯಾಪ್ಟಿಸಮ್ ಅನ್ಕೊಬಿಟ್ರಿ. ಬ್ಯಾಪ್ಟಿಸಮ್ ಒಂದು ಸಿಂಬಲ್ ಅಲ್ವಾ. ಎಲ್ಲರೂ ಏನ್ ತಿಳ್ಕೊಂತ ಇದಾರೆ ಅಂತ ಕೇಳಿದ್ರೆ, ಆ ನೀರಿಂದ ಹುಟ್ಟೋದು ಅನ್ನೋದು ನಾವು ಬ್ಯಾಪ್ಟಿಸಮ್ ಅಲ್ಲಿ ಹೋಗಿ ನಾವು ಬ್ಯಾಪ್ಟಿಸಮ್ ಮಾಡ್ತೀವಲ್ಲ ಅದೇ ನೀರಿಂದ ಹುಟ್ಟೋದು ಅಂತ ಹೇಳ್ತಾರೆ. ಅಲ್ರಿ, ನೀರಿಂದ ಹುಟ್ಟೋದು ಅಂತ ಕೇಳುವಾಗ ಅದು ಯಾಕೋಬನ 1ನೇ ಅಧ್ಯಾಯ 18ನೇ ವಾಕ್ಯ ಹೇಳುತ್ತಲ್ಲ, ಆತನು ದೇವರು ವಾಕ್ಯದಲ್ಲಿ ಹುಟ್ಟಿದಂತ ಮನುಷ್ಯ. ನಾವು ಪ್ರಥಮ ಫಲವಾಗಿರೋದಕ್ಕೆ ಆ ವಾಕ್ಯದಿಂದ ಹುಟ್ಟಿರೋರ ಬಗ್ಗೆ ಮಾತಾಡ್ತಿದ್ದಾರೆ. ಹಂಗಾದ್ರೆ ವಾಕ್ಯದಿಂದ ಹುಟ್ಟಿರ್ಬೇಕು, ಆತನ ಪರಿಶುದ್ಧ ಆತ್ಮದಿಂದ ನಾವು ಏನಾಗ್ಬೇಕು ಅಂತ ಕೇಳಿದ್ರೆ ಆತ್ಮದಿಂದ ಹುಟ್ಟಿರ್ಬೇಕು. ಇವರೇ ಎಲ್ಲಿಗೆ ಬರ್ತಾರೆ ಅಂತ ಕೇಳಿದ್ರೆ ಸಹೋದರ ಸಹೋದರರೇ ನಾವು ದೇವರ ರಾಜ್ಯಕ್ಕೆ ಬರೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ.
ಆಗಿರುವಾಗ ನಾವು ನಮ್ಮನ್ನ ಶುದ್ಧೀಕರಣೆ ಮಾಡ್ಬೇಕು, ನಮ್ಮ ಪಾಪಗಳನ್ನ ಅರಿಕೆಟ್ಟು ಶುದ್ಧೀಕರಣೆ ಮಾಡ್ತಾ ನಾವು ಬರ್ಬೇಕು ಸಹೋದರ ಸಹೋದರರೇ. ಇದಕ್ಕೆ ನಮಗೆ ಏನು ಕೊಡ್ತಾರೆ ಅಂತ ಕೇಳಿದ್ರೆ, ನಾವು ಇಟ್ ಇಸ್ ಎನ್ ಎವಿಡೆನ್ಸ್ ಏನಂತ ಕೇಳಿದ್ರೆ, ದೇವರ ಒಂದು ಪಾತ್ರವನ್ನು ನಾವು ಏನ್ ಮಾಡಿದೀವಿ ಅಂತ ಕೇಳಿದ್ರೆ ಹೊಂದಿಕೊಂಡಿದ್ದೀವಿ. ಓದನ ವಾಕ್ಯಗಳು, ಕೆಲವು ವಾಕ್ಯಗಳು ಓದನ. ಇನ್ನ ಎಷ್ಟು ಟೈಮ್ ಆಯ್ತು? ಇನ್ನೊಂದು 5 ನಿಮಿಷ, ಇನ್ನೊಂದು 2 ನಿಮಿಷ ಅದನ್ನ ಮುಗಿಸಿ ಬೇರೆ ಬೇಕಾದ್ರೆ ಬರೋ ವಾರ ಕೂಡ ಇದನ್ನ ಕಂಟಿನ್ಯೂ ಮಾಡೋಣ. ನಾವು ಯೆಶಾಯ 52ನೇ ಅಧ್ಯಾಯ ವಾಕ್ಯ 11 ಓದ್ರಿ. ತೊಲಗಿರಿ, ತೊಲಗಿರಿ, ಬಾಬೇಲಿನಿಂದ ಹೊರಡಿರಿ, ಅಶುದ್ಧವಾದ ಯಾವುದನ್ನೂ ಮುಟ್ಟದಿರಿ, ಅದರ ಮಧ್ಯದೊಳಗಿಂದ ತೆರಳಿರಿ. ಯೆಹೋವನ ಆರಾಧನೆಯ ಉಪಕರಣಗಳನ್ನು ಹೊರುವವರೇ ಶುದ್ಧರಾಗಿರಿ. ನೀವು ಸಾಕು. ಸಹೋದರ ಸಹೋದರಿ ಹೇಳ್ತಾರೆ ನೋಡಿ, ಏನ್ರಿ ತೊಳಿರಿ, ಮತ್ತೆ ಓದಿ ಸಿಸ್ಟರ್ ಅದನ್ನ. ತೊಲಗಿರಿ, ತೊಲಗಿರಿ, ಬಾಬೇಲಿನಿಂದ ಹೊರಡಿರಿ. ನೋಡ್ರಿ ಏನ್ ಹೇಳ್ತಾರೆ, ತೊಲಗಿರಿ ತೊಲಗಿರಿ ಅಂತ ಹೇಳ್ತಾರೆ. ಏನಂತ ಕೇಳಿದ್ರೆ, ಆ ಬಾಬೆಲಿಂದ ಇದಿಂತ ನೀವು ಹೊರಗೆ ಇರ್ರಿ ಅಂತ ಕೇಳ್ತಾರೆ. ಅಂತ ಹೇಳಿದ್ರೆ ಏನರ್ಥ? ಅಸತ್ಯವಾದಿದ್ದಂತ ಈ ವಾಕ್ಯಗಳು, ಬಾಬಿಲೋನ ಒಂದು ವಾಕ್ಯಗಳು, ಬಾಬಿಲೋನ ಒಂದು ಡಾಕ್ಟ್ರಿನ್ಸ್, ಆತನ ಉಪದೇಶದಿಂದ ನೀವು ಹೊರಗೆ ಇರ್ರಿ. ಯಾಕೆಂದ್ರೆ ಕೇಳಿದ್ರೆ ಸಹೋದರ ಸಹೋದರಿ, ಇದು ನಮ್ಮನ್ನ ಕಳಂಕವನ್ನು ಮಾಡುತ್ತದೆ. ಅದು ಇದನ್ನೇ ನಾವು ಡಿಫೈಲ್ಡ್ ಆಗ್ತೀರಿ ಅಂತ ಹೇಳ್ತಾರೆ. ತಪ್ಪಿಂದ ನಾವು ಹೆಂಗೆ ಪಾಪದಲ್ಲಿ ನಮ್ ಒಂದು ಎಷ್ಟು 13 ಪಾಪಗಳನ್ನ ಹೇಳ್ತಾರಲ್ಲ, ಇವೆಲ್ಲ ನಾವು ಕೆಲವುದೆಲ್ಲ ಮಾಡಲ್ಲ, ಕೆಲವು ವಿಷಯಗಳೆಲ್ಲ. ಮತ್ತೆ ಆ ವಾಕ್ಯ ಓದನ್ ನೋಡ್ರಿ. ಇವಾಗ ಏನ್ ಹೇಳ್ತಾರೆ, ಇದರಿಂದ ನೀವು ಹೊರಗಡೆ ಬನ್ರಿ. ಆಮೇಲೆ ಓದಿ ಸಿಸ್ಟರ್. ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ. ನೋಡ್ರಿ, ಅಶುದ್ಧವಾದ ಮುಟ್ಟದಿರಿ ಅಂತ ಹೇಳುವಾಗ ನಾವು ಯಾವ್ದು ಅಶುದ್ಧ ನಮಗೆ? ಈಗ ನಾವು ಏನ್ ಹೇಳ್ತಾರೆ, ಯೇಸು ಕ್ರಿಸ್ತನ್ ಹೇಳ್ತಾರೆ ಅಂತ ಹೇಳುವಾಗ, ನೀವು ಏನು ತಿನ್ತೀರೋ ಅದು ಅಶುದ್ಧ ಅಲ್ಲ ಅಂತ ಹೇಳಿದ್ರು ಅಲ್ವಾ? ನೀವ್ ಏನ್ ಬೇಕಾದ್ರೆ ತಿನ್ರಿ, ಒಂದ್ ದಿವಸ ಸಾಯ್ತೀರಾ. ಏನ್ ಬೇಕಾದ್ರೆ ತಿನ್ರಿ, ಅದು ನಾಳೆ ಜೀರ್ಣ ಆಗ್ಬಿಡ್ತದೆ. ಅದು ನಿನಗೆ ಅಶುದ್ಧ ಅಲ್ಲ. ಬಾಯಿಂದ ಬರುವ ಮಾತುಗಳು, ನಾವು ನಮ್ಮ ನಡೆ ನುಡಿಗಳು, ಇವುಗಳು ಏನಾಗ್ಬಾರ್ದು ಅಂತ ಕೇಳಿದ್ರೆ ಅಶುದ್ಧವಾಗಿ ಇರಬಾರ್ದು. ನಾವು ಅದೇ ತರ ನಾವು ಕಳಂಕ ಆಗ್ಬಾರ್ದು ಅಂತ ಕೇಳಿದ್ರೆ, ನಮ್ಮಲ್ಲಿ ಆ ಒಂದು ಸೋದರ ಸೋದರಿಯರೇ, ನಾವು ಏನ್ರಿ ಆ ಒಂದು ಕರೆ ನಮ್ಮಲ್ಲಿ ಇರಬಾರ್ದು ಅಂತ. ಕರೆ ಅಂತ ಹೇಳಿದ್ರೆ ಆ ಕರೆ ಅಲ್ಲ. ನಮ್ಮಲ್ಲಿ ಏನಾದ್ರೆ ತಪ್ಪು ಹೆಂಗ್ ಬರುತ್ತೆ ಅಂತ ಕೇಳಿದ್ರೆ, ಡಾಕ್ಟ್ರಿನಲ್ ಉಪದೇಶಗಳು, ತಪ್ಪಾದ ಉಪದೇಶಗಳು, ಈ ಬ್ಯಾಬಿಲೋನ ಉಪದೇಶಗಳು ನಮ್ಮಲ್ಲಿ ಏನಾಗ್ಬಾರ್ದು ಅಂತ ಕೇಳಿದ್ರೆ, ಅದರಿಂದ ನೀವು ತೊರಗಿರ್ರಿ, ಅದನ್ನ ದೂರವಿರ್ರಿ ಅಂತ ಹೇಳ್ತಾರೆ. ಆಮೇಲೆ ಓದ್ರಿ ಸಿಸ್ಟರ್. ಅದರ ಮಧ್ಯದೊಳಗಿಂದ ತೆರಳಿರಿ. ಯೆಹೋವನ ಆರಾಧನೆಯ ಉಪಕರಣಗಳನ್ನು ಹೊರುವವರೇ ಶುದ್ಧರಾಗಿರಿ. ಅದನ್ನ ತೊರಗಿರಿ ಅಂತ ಹೇಳ್ತಾರೆ. ಅದನ್ನ ಬಿಟ್ಟು ಬನ್ರಿ, ನೀವು ಶುದ್ಧರಾಗಿರ್ರಿ. ಯಾಕೆ ಶುದ್ಧರಾಗಿರ್ರಿ ಅಂತ ಕೇಳಿದ್ರೆ, ವಾಕ್ಯದಿಂದ, ನೀವು ವಾಕ್ಯದಿಂದಾನೇ ಶುದ್ಧರಾಗ್ಬೇಕು. ಆ ವಾಕ್ಯನೇ ನಮ್ಮನ್ನ, ಯಾಕಂದ್ರೆ ನಾವು ನಂಬಿಕೆ ವಿಶ್ವಾಸ ಅಂತ ಹೇಳುವಾಗ ಅದು ಯಾರಿಗೂ ಕಾಣಲ್ಲ, ಮಾಂಸ ಪ್ರಕಾರ ಅದನ್ನು ಯಾರು ಕಾಣಲ್ಲ. ಆದ್ರೆ ಆತ್ಮೀಯ ರೀತಿಯಲ್ಲಿ ನಾವು ಹೆಂಗ್ ಬೆಳೆಸ್ತಾ ಇದ್ದೀರೋ, ಆ ಬೆಳೆಸಿ ನೂತನ ಸೃಷ್ಟಿ ಹೆಂಗ್ ಬೆಳೆಸ್ತಾ ಇದ್ದೀರೋ, ಆ ನೂತನ ಸೃಷ್ಟಿ ಯಾರಿಗೂ ಕಾಣೋದಿಲ್ಲ. ಅದಕ್ಕೆ ನೀರು ಏನು ಅಂತ ಹೇಳಿದ್ರೆ, ಅದಕ್ಕೆ ನೀರು ತಂದೆಯ ದೇವರು ವಾಕ್ಯ, ಅದರಲ್ಲಿ ನಾವು ಶುದ್ಧಪಡಿಸ್ಬೇಕು. ಸಹೋದರ ಸಹೋದರರೇ, ಇದು ಬಹಳ ಮುಖ್ಯ. ಅದಕ್ಕೆ ಇನ್ನೊಂದು ವಾಕ್ಯ ಕೂಡ ಓದನ. ಅಪೊಸ್ತಲನಾಗಿ ಪೌಲು ಬರೆದಂತ ವಾಕ್ಯ 2ನೇ ಕೊರಿಂಥಿಯದಲ್ಲಿ 7ನೇ ಅಧ್ಯಾಯ 1ನೇ ವಾಕ್ಯ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರಾತ್ಮತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ನೋಡ್ರ ಸಹೋದರರೇ, ಈ ಒಂದು ವಾಗ್ದಾನ ನಮ್ಮನ್ನ ಶರೀರ ಪ್ರಕಾರವಾಗಿರುವ ಆ ಕಲಂಕವನ್ನು ಎತ್ತಾಕೋದಕ್ಕೆ ದೇವರು ವಾಕ್ಯದಂದು ನಮ್ಮನ್ನ ಶುದ್ಧೀಕರಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಇವೆಲ್ಲ ಏನಕ್ಕೆ ಹೇಳ್ತಾರೆ ಅಂತ ನಾನು ಮುಂಚೆನೆ ಹೇಳಿದ್ದೀನಿ ಸಹೋದರ ಸಹೋದರರೇ. ಮುಂಚೆ ನಮಗೆ ಗೊತ್ತಿಲ್ದಿರುವೆ ನಮ್ಮ ಮಾತುಗಳಲ್ಲಿ, ನಮ್ಮ ನುಡಿಗಳಲ್ಲಿ, ನಮ್ಮ ನೋಟಗಳಲ್ಲಿ, ಎಲ್ಲಾ ಕಾರ್ಯಗಳಲ್ಲೂ ಕೂಡ ನಮಗೆ ಏನಾಗ್ಬಿಡ್ತದೆ ಅಂತ ಕೇಳಿದ್ರೆ, ಎಲ್ಲಾ ಪಾಪಗಳು ನಮ್ಮನ್ನ ಬಂದು ಸೇರ್ಬಿಡ್ತದೆ ಸಹೋದರ ಸಹೋದರರೇ. ಇವೆಲ್ಲ ನಾವು ಏನ್ ಮಾಡ್ಬೇಕಂತ ಕೇಳಿದ್ರೆ, ನಾವು ಇವೆಲ್ಲ ಶುದ್ಧೀಕರಣೆ ಮಾಡ್ತಾನೆ ಇರ್ಬೇಕು. ಹೌದು, ಮಾಡ್ತಾನೆ ಇರ್ಬೇಕು. ಯಾಕೆ ಅಂತ ಕೇಳಿದ್ರೆ, ದೇವರ ವಾಕ್ಯವನ್ನ ಇಟ್ಟು ಮಾಡ್ಬೇಕ್ರಿ. ದೇವರ ವಾಕ್ಯವನ್ನ ಇಟ್ಟು ಇವೆಲ್ಲ ನಮಗೆ
ವಾಕ್ಯದಿಂದ ಒಂದೊಂದು ದಾರಿಗೂ ನಾವು ತಪ್ಪು ಮಾಡ್ತೀವಿ. ನಾವು ಪಾಪಿಗಳಾಗಿದ್ದೀವಿ. ನಮ್ಮಲ್ಲಿ ಏನಿದೆ ಅಂತ ಕೇಳಿದ್ರೆ ವೀಕ್ನೆಸ್ಗಳು ಇದೆ. ಮಾತುಗಳಲ್ಲಿ ಕೋಪ ಮಾಡ್ಕೊಂತ ನೋಡ್ರಿ, ಕೋಪ, ಎಷ್ಟು ಕೋಪ ನಮ್ಮಲ್ಲಿ. ನೋಡಿ, ಇದು ಪಾಪನ? ಕೋಪ ಮಾಡೋದು ಪಾಪನ ಅಂತ ಹೇಳಿದ್ರೆ ಪಾಪ ಅಲ್ಲ. ಕೋಪ ಮಾಡೋದು ಪಾಪ ಅಲ್ಲ. ಆ ಕೋಪವನ್ನು ಯಾವಾಗ ಇಟ್ಟಿರ್ತೀರಲ್ಲ, ಅದು ಪಾಪ. ಒಂದು ಸಹೋದರನಾಗಿ ಸಹೋದರಿಗಾಗ್ಲಿ ನೀನು ಕ್ಷಮೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ಕೂಡ ಪಾಪವೇ. ಹೊಟ್ಟೆ ಕಿಚ್ಚು ಪಾಪನ? ಹೌದು, ಹೊಟ್ಟೆ ಕಿಚ್ಚು ಪಾಪ ಅಂತ ಹೇಳ್ತಾರೆ. ನೋಡ್ರಿ ಸಹೋದರ, ನಾವು ಓದಿದ್ದಂತ 13 ವಿಷಯದಲ್ಲಿ ಹೇಳ್ತಾರೆ, ಇವೆಲ್ಲ ನಮ್ಮಲ್ಲಿ ಉಂಟಾಗ್ಬಿಡ್ತದಂತೆ. ನಮ್ಮಲ್ಲಿ ಇರುವ ಏನ್ರಿ ಆರ್ಗ್ಯುಮೆಂಟ್ಸ್, ವಾಕ್ವಾದಗಳು ಮಾಡ್ತೀವಲ್ಲ, ಒಬ್ಬರಿಗೆ ವಾಕ್ವಾದಗಳು ಮಾಡ್ತೀವಿ, ನಾವು ಜೋರಾಗಿ ಕಿರ್ಚ್ತೀವಿ, ಕೋಪ ಮಾಡ್ಕೊಂತೀವಿ. ಇವೆಲ್ಲ ನೀವು ಹೊರಗಡೆ ಇರೋದಲ್ಲ, ಒಳಗಡೆ ಇರುವ ವಿಷಯಗಳಿಗೆ ದೇವ್ರ ವಾಕ್ಯವನ್ನು ನಾವು ಅದು ಪಾಪವಾಗಿ ಉಂಟಾಗ್ಬಿಡ್ತದೆ. ನೋಡಿ, ಒಬ್ರಿಗೆ ಏನಾದ್ರೂ ಏನ್ ಮಾಡಿದ್ರೆ ನಾನು ಓದಲ್ಲ, ನಾವೆಲ್ಲ ಎಷ್ಟೋ ಸರಿ ಏನ್ ಮಾಡಿದೀವಿ, ಸ್ವಲ್ಪ ಕೋಪ ಬಂದ್ಬಿಟ್ಟು ನಮ್ಮ ಮೇಲೆ ನಮಗೆ ಕೋಪ ಬರುವಾಗ ನಾವು ಏನ್ ಹೇಳ್ಕೊಂತೀವಿ ನಮ್ಮಲ್ಲಿ ಅಂತ ಕೇಳಿದ್ರೆ, ಇನ್ನು ಮುಂದೆ ನಾನು ಬೈಬಲ್ ಸ್ಟೂಡೆಂಟ್ ಅಲ್ಲ, ಇನ್ನು ಮುಂದೆ ನಾನು ಯಾರ್ರಿ ದೇವ್ರ ವಾಕ್ಯ ಪ್ರಕಾರ ನಡೆಯೋ ಮಗಳಲ್ಲ, ನಾನು ಇನ್ನು ಮುಂದೆ ಲೋಕದ ಪ್ರಕಾರ ಬಾಳ್ತೀನಿ ಅಂತ ಕೆಲವರೆಲ್ಲ ತಿಳ್ಕೊಂತೀವಿ. ಅದು ಬರ್ತದೆ, ನಮ್ಮೆಲ್ಲರಿಗೆ ಅದು ಬರ್ತದೆ. ಯಾಕಂತ ಕೇಳಿದ್ರೆ ಇದಕ್ಕೆ ನನ್ನ ಹರಗತ್ತೆ ಇದ್ದವನ ಅಲ್ಲ, ಹರಗತ್ತೆ ಅಲ್ಲ ಅಂತ ಹೇಳಿ ಇದನ್ನ ಬಿಡಕ್ಕೆ ಕೂಡ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಸೈತಾನನು ಪ್ರಯತ್ನ ಪಡ್ತಾನೆ. ಯಾಕಂದ್ರೆ ಸೈತಾನ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ನಾವು ಹೇಳಿದ್ವಲ್ಲ, ಸೈತಾನ ಎಲ್ಲೋ ಇದ್ದಾನೆ ಅಂತ ತಿಳ್ಕೊಂಬಿಡ್ರಿ, ಅವನ ನಿಮ್ಮಳು ಒಳಗೇ ಇವೆಲ್ಲ ಮಾಡ್ತವನಿ ಅಂತ. ಇದನ್ನ ನಾವು ಸರಿಪಡಿಸ್ಬೇಕು ಸಹೋದರರೇ. ಕೊನೆಗೆ ಒಂದು ವಾಕ್ಯ ಓದಿ ಮುಗಿಸೋಣ. ಬರೋ ವಾರ ಮತ್ತೆ ಇದನ್ನ ನಾವು ಕೆಲವು ವಿಷಯಗಳು ಮಾತ್ರ ನಾವು ಓದೋಣ. ಅದು ಯಾಕೋಬದಿಂದ 1ನೇ ಅಧ್ಯಾಯ 4ನೇ ವಾಕ್ಯ ಓದ್ರಿ ಹಂಗೆ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣ ಉಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ಹಂಗೆ ಓದಿ ಸಿಸ್ಟರ್, ಕಂಟಿನ್ಯೂ ಮಾಡ್ರಿ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ಕಂಟಿನ್ಯೂ ಮಾಡಿ, ಹಂಗೆ ಕಂಟಿನ್ಯೂ ಮಾಡಿ ಸಿಸ್ಟರ್. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವನೆಂದು ಭಾವಿಸದೇ ಇರಲಿ. ಅವನು 2 ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲಾ ಚಂಚಲನೂ ಆಗಿದ್ದಾನೆ. ಹೀನ ಸ್ಥಿತಿಯಲ್ಲಿರುವ ಸಹೋದರನು ತಾನು ಉತ್ತಮ ಸ್ಥಿತಿಗೆ ಬಂದಾನೆಂದು ಉಲ್ಲಾಸ ಪಡಲಿ. ಐಶ್ವರ್ಯವಂತನಾದ ಸಹೋದರನು ತಾನು ಹೀನ ಸ್ಥಿತಿಗೆ ಬಂದಾನೆಂದು ಉಲ್ಲಾಸ ಪಡಲಿ. ಯಾಕೆಂದರೆ ಐಶ್ವರ್ಯವಂತನು ಹೂವಿನಂತೆ ಗತಿಸಿ ಹೋಗುವನು. ಸೂರ್ಯನು ಉದಯಿಸಿ ಉಷ್ಣವಾದ ಗಾಳಿ ಬೀಸಿ ಹುಲ್ಲನ್ನು ಬಾಡಿಸಲು ಆ ಹುಲ್ಲಿನ ಹೂವು ಉದುರಿ ಅದರ ರೂಪದ ಸೊಗಸು ಕೆಡುವುದಷ್ಟೇ. ಹೀಗೆ ಸಾಕು. ಹೀಗಿರುವಾಗ ಸಹೋದರಿ, ಇವೆಲ್ಲ ನೀವು ಓದುವಾಗ ಸಹೋದರಿ, ನಮಗೆ ಬಹಳ ಒಂದು ವಿಷಯದಿಂದ ಹೇಳೋದು ಅಲ್ವಾ, ನಮಗೆ ಬಹಳ ಮುಖ್ಯ. ಅದೇ ತರ ಸಹೋದರಿ, ಇವು ವಾಕ್ಯಗಳು ಇದೆಲ್ಲ ಓದ್ಕೊಂಡು ಹಂಗೆ ನೀವು ಬರುವಾಗ ವಾಕ್ಯ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ದೇವರ ವಾಕ್ಯ ಯಾವ ತರ ಇದೆ ಅಂತ ನಮಗೆ ಹೇಳುವಾಗ ಅದು ಕೂಡ ಒಂದು ಕನ್ನಡಿ ತರ ಇದೆ ಅಂತ ನಾವು ನೋಡ್ತೀವಿ. ಎಲ್ಲಿದ್ರೆ ವಾಕ್ಯ? ಯಾಕೋಬದಲ್ಲಿ ಯಾರಿಗೆ ಹೇಳ್ರಿ ವಾಕ್ಯ? 1ನೇ ಅಧ್ಯಾಯದಲ್ಲಿ ವಾಕ್ಯ ಇಲ್ಲ ಇದೆ ನೋಡ್ರಿ. ಯಾಕೋಬ ಸಿಸ್ಟರ್ ವಾಕ್ಯ ಹೇಳ್ರಿ, ಅದು ಯಾಕೋಬದಲ್ಲಿ 1ನೇ ಅಧ್ಯಾಯ ಎಷ್ಟನೇ ವಚನ? ಅಲ್ಲ, ಅದು ಕನ್ನಡಿ ವಾಕ್ಯ ನಮಗೆ ಕನ್ನಡಿ ತರ ಇದೆ ಅಂತ ವಾಕ್ಯ ಇದೆಯಲ್ಲ. 2ನೇ ಅಧ್ಯಾಯನ 1ನೇ ಅಧ್ಯಾಯನ? ಅದು 2ನೇ ಅಧ್ಯಾಯ ಪುಕ್ಕವನ್ನು ನೋಡಿ ಆ ಕ್ಷಣವೇ ಮರೆತು ಹೋಗುವ ಮನುಷ್ಯನಂತಿದ್ದಾನೆ ಅಂತ ಐತಲ್ಲ ವಚನ. ವಾಕ್ಯ ಹೇಳಿ.
ನಾನು ಕೂಡ ಇಲ್ಲಿ ಬರ್ದಿಟ್ಟಿಲ್ಲ. ಯಾಕೋಬನ 1ನೇ ಅಧ್ಯಾಯ 2ನೇ ಅಧ್ಯಾಯ 2ನೇ ಅಧ್ಯಾಯ ಅಲ್ಲ ಅಲ್ಲ ಹೌದು. ಒಂದು 25 ಬ್ರದರ್. ಓದಿ ಸಿಸ್ಟರ್. ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ 1:24 ಹೌದು. 1:23 ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡದೆ ಮನುಷ್ಯನಂತಿರುವನು. ನೋಡಿದ ಮುಖವನ್ನು ನೋಡಿದ ಮನುಷ್ಯರಂತಿರುವನು. ಹೆಂಗಂತ ಕೇಳಿದ್ರೆ ಕನ್ನಡಿ ಒಂದು ವಿಷಯಗಳನ್ನ ಮಾತಾಡಿ ಅದನ್ನ ಕೇಳಿ ಅದನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಆ ಕನ್ನಡಿಯಲ್ಲಿ ನೋಡದಂತೆ ಇರ್ತಾನೆ. ಕನ್ನಡಿಯಲ್ಲಿ ನೋಡ್ಬಿಟ್ಟು ಅವನು ಏನಾಗ್ತಾನೆ ಕೇಳಿದ್ರೆ ಸಹೋದರಿಯರೇ, ಅವನು ಅದನ್ನ ನೀನ್ ಕನ್ನಡಿ ನೋಡುವಾಗ ಮಾತ್ರ ನೀನ್ ಹೇಗಿದೀಯ ಅಂತ ಕೇಳಿದ್ರೆ ಚೆನ್ನಾಗ್ ಕಾಣ್ತೀಯ. ಹೊರಗಡೆ ನೋಡ್ರಿ ಇಷ್ಟೆಲ್ಲ ಮೇಕಪ್ ಮಾಡ್ಕೊಂತೀವಿ, ತಲೆಯೆಲ್ಲ ಬಾಚ್ಕೊಂತೀವಿ, ಎಲ್ಲ ಹಾಕ್ತಿವಿ. ಹೊರಗಡೆ ಬಂದ ತಕ್ಷಣ ನಾವ್ ಹೇಗಿದ್ದೀರಿ ಅಂತ ನಮಗೆ ಗೊತ್ತಿಲ್ಲ, ಮರ್ತು ಬಿಡುತ್ತಾನೆ. ಮರ್ತು ಬಿಡ್ತೀವಿ ಹೆಂಗಿದೆ ನಮ್ಮ ಮುಖ. ಒಂದು ವೇಳೆ ಈ ಕನ್ನಡಿ ನಮ್ಮಲ್ಲಿ ಇಲ್ಲ, ನಮ್ಮ ಲೈಫಲ್ಲಿ ಕನ್ನಡಿ ಇಲ್ಲ ಅಂತ ಕೇಳಿದ್ರೆ ನಮ್ಮ ಮುಖನ ನಾವು ಹೆಂಗಿದೀವಿ ಅಂತ ಕಾಣೋದೇ ಇಲ್ಲ ಸಿಸ್ಟರ್. ನಾವು ಹೇಗಿದ್ದೀರಿ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಚೆನ್ನಾಗಿದ್ದೀರಾ ಇಲ್ವಾ, ಏನ್ ಡ್ರೆಸ್ ಹಾಕ್ತಿದೀವಿ, ಇದೆಲ್ಲ ಕಾಣ್ತಾ ಇದೆಯಾ, ಏನು ನಮ್ಗೆ ಗೊತ್ತಾಗಲ್ಲ. ಅದೇ ತರ ಹೇಳ್ತಾರೆ, ಇದೇ ತರ ನೀವು ಕೂಡ ವಾಕ್ಯವನ್ನು ಎಲ್ಲ ಓದಿ ಕೇಳಿ ಎಲ್ಲ ಮಾಡ್ಬಿಟ್ಟು ಈಗ ಮತ್ತೆ ನೀನು ಹೋದ್ರೆ ಕನ್ನಡದಲ್ಲಿ ನಿಂತುಕೊಂಡು ನೀನು ಮಾಡಿದಂತ ಮೇಕಪ್ ನ ಮರೆಯೋರಾಗಿ ಇದ್ದೀರಾ. ಅದು ಮಾತ್ರ ಇನ್ನೊಂದು 2 ವಾಕ್ಯ ಓದ್ಬಿಟ್ಟು ಮುಗಿಸೋಣ ಸಿಸ್ಟರ್. ಕೆಳಗೆ ಹಂಗೆ ಹೋದ್ರಿ 24. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೇಗಿದ್ದೇನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ನೋಡಿದ್ರ ಆತನ ನಡಿಕೆಯಿಂದ ಧನ್ಯವನಾಗುವನು ಅಂತ. ಅದೇ ತರ ಈ ಕನ್ನಡಿ ಗಂಗಾಳ ಇರುವ ಕನ್ನಡಿ ನಮಗೇನಾಗ್ಬೇಕು ಅಂತ ಕೇಳಿದ್ರೆ ದಿನ ವಾಕ್ಯ ಓದಬೇಕು. ಆ ದಿನ ವಾಕ್ಯ ಓದಬೇಕು. ದಿನ ಏನಾಗ್ಬೇಕು ಅಂತ ಕೇಳಿದ್ರೆ ಸಹೋದರಿಯರೇ, ದಿನ ವಾಕ್ಯ ಓದ್ಬೇಕು. ದಿನ ವಾಕ್ಯದಿಂದ ನನ್ನ ತೊಳ್ಕೊಬೇಕು. ದಿನ ನಾನು ಯಾವ ತರ ಇದೀನಿ ಅಂತ ನೋಡ್ಕೊಬೇಕು. ಇವೆಲ್ಲ ನಾವು ನೋಡ್ದು ನಮ್ಮನ್ನ ಶುದ್ಧೀಕರಣ ಮಾಡಕ್ಕೆ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾವು ಒಪ್ಪಿಸಿಕೊಡ್ಬೇಕು. ಆತನ ನೋಡ್ಬೇಕು. ಆತನ ಹೆಚ್ಚಿನ ಜಾಡಲ್ಲಿ ನಡಿತೀನಿ ಅಂತ ಹೇಳೋದು ಆತನ ವಾಕ್ಯದಲ್ಲಿ ನಡೆಯೋದು ಅಂತ ನಾವು ತಿಳಿಸೋದಿಸ್ತೇವೆ. ಸೊ ಈ ವಾಕ್ಯವನ್ನ ಜ್ಞಾಪಕ ಇಟ್ಕೊಳ್ರಿ. ಮುಂದೆ ನಾವು ಬರುವಾಗ ಮತ್ತೆ ಇದನ್ನ ಕೆಲವು ವಿಷಯಗಳು ಮಾತ್ರ ಧ್ಯಾನ ಮಾಡಿ ಒಳಗಡೆ ಹೋಗೋದಕ್ಕೆ ಸಿದ್ಧರಾಗೋಣ. ದೇವರು ಈ ವಾಕ್ಯವನ್ನ ಆಶೀರ್ವದಿಸಲಿ. ಆಮೇನ್. ಸಹೋದರರೇ, ಬ್ರದರ್ ಯಾರಾದ್ರೂ ಒಬ್ರು ಬ್ರದರು ನಿನಗೆ ಇವತ್ತು ಯಾರಿದ್ದಾರೆ? ರವಿ ಬ್ರದರ್ ಇದ್ದಾರೆ. ಯಾರು ಬ್ರದರ್? ರವಿ ಬ್ರದರ್, ಒಂದು ಪ್ರಾರ್ಥನೆ ಮಾಡ್ಬಿಡ್ರಿ. ಮಾಡ್ತೀನಿ ಬ್ರದರ್. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು 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 ಮಹೋನ್ನತರು ಸರ್ವಶಕ್ತರು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮೆಲ್ಲರ ಪ್ರೀತಿಯುಳ್ಳ ಪರಲೋಕದ ತಂದೆ ಯೆಹೋವನೇ, ಮತ್ತೊಂದು ಆವರ್ತಿ ನಿಮ್ಮ ಕೃಪಾಸನದ ಬಳಿಗೆ ನಾವೆಲ್ಲರೂ ಕೂಡ ಬರುವಂತೆ ನೀವು ಕೊಟ್ಟಂತ ಮಹಾಕೃಪೆಗಾಗಿ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಸಹೋದರ ಮುಖಾಂತರವಾಗಿ ಅನೇಕ ನಿಮ್ಮ ಸತ್ಯವಾಕ್ಯಗಳನ್ನ ದೇವದರ್ಶನದ ಗುಡಾರದಲ್ಲಿ ಗಂಗಾಳದ ವಿಷಯವಾಗಿ ದೇವರ ಅನೇಕ ನಿಮ್ಮ ಸತ್ಯಗಳನ್ನ ಈ ದಿನ ನಾವೆಲ್ಲ ಸಹೋದರಿಗಳು ಒಟ್ಟಾಗಿ ಸೇರಿ ಕಲಿತುಕೊಳ್ಳುವಂತೆ ನೀವು ಮಾಡಿದಂತ ಮಹಾ ಉಪಕಾರಕ್ಕಾಗಿ ದೇವರೇ ನಿಮಗೆ ಕೃತಜ್ಞತೆಗಳನ್ನ ಸ್ತೋತ್ರಗಳನ್ನು ಸಲ್ಲಿಸಿದ್ದೇವೆ. ತಂದೆ ದೇವರೇ, ಈ ದಿನ ನಮ್ಮ ಜೀವಿತದ ಒಂದೊಂದು ದಿನವೂ ನಿಮ್ಮ ಕೃಪೆ ಆಶೀರ್ವಾದಗಳಿಂದ ದೊರಕುವಂತದ್ದು ಎಲ್ಲವನ್ನು ದೇವರೇ ಈ ಆರಂಭದಿಂದ ಹಿಡಿದು ಅಂತ್ಯದವರೆಗೂ ನೀವು ತಾನೇ ಮಧ್ಯದಲ್ಲಿ ಇದ್ದು ನಡೆಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನು ರಕ್ಷಕನು ಒಡೆಯನು ವಿಮೋಚಕನು ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು.